ಎಂಟ್ರಾದ್ರಿ ಒಂದು ರಿಫ್ರೆಶಿಂಗ್ ವೈಬ್ಸ್, ಒಂದು ರೋಸ್ ಇದ್ದದ್ರಿ. ಏನೈತೆ ಅಂತ ನೋಡೋದಾದ್ರೆ ನಾನ್ ಸ್ಟಾಪ್ 130 ಹೊಂಟಿದ್ರಿ. ಈಗ ಒಂದು ಸ್ವಲ್ಪ ಚಲೋ ಲೊಕೇಶನ್ಸ್ ನೋಡ್ಬೇಕಂದ್ರೆ ನಾನ್ ಸ್ಟಾಪ್ ಆಗಿ ನೀವು ಟ್ರಾವೆಲ್ ಮಾಡ್ಬೇಕಾ. ಸೇಲಂ ಜಂಕ್ಷನ್ಗೆ ಲಗೇಜ್ ಇಡಕ್ಕೆ ನಿಮ್ಗೆ ಮ್ಯಾಲೆ ಸ್ಪೇಸ್ ಸಿಗುತ್ತೆ ರೀ. ಬಟ್ ವೆಸ್ಟಾರ್ಡ್ ಹೋಮ್ದೊಳಗದು ನೋಡ್ರಿ ನೀವು ಇಲ್ಲಿ ಸಪ್ರೇಟ್ ಅದು ಫುಲ್ ಮಾಡಿ ಹಾಕ್ಬಿಟ್ಟೈತಿ. ಭಾಳ ಮಳೆ ಆಗತ್ತದ ಅಲ್ಲಿ. ಅದರ ಹಿಂಗೆ ರೊಟೇಟ್ ಮಾಡಿ ನೀವು ಮಸ್ತ್ ಹೊರಗೆ ಇರೋ ವ್ಯೂನ ಚಪಾತಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಫ್ರೆಶ್ ಅದಾವ. ಇನ್ನ ಬಿಸಿ ಬಿಸಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ ಅದನ್ರಿ ನಮ್ಮ ಕೃಷ್ಣರಾಜಪುರ ರೈಲ್ವೆ ಸ್ಟೇಷನ್ ಒಳಗೆ ಟೈಟಲ್ ತಮ್ಮನೇಲಿ ನೋಡಿ ಕಂಡು ಹಿಡ್ದಿರ್ತೀರಿ ಯಾವ ವಿಡಿಯೋ ಅಂತಂತೇಳಿ. ಹೌದ್ರಿ, ನಿಮ್ಮೆಲ್ಲರೂ ಭಾಳ ದಿನದ ಬೇಡಿಕೆ ಆದಂಥ ಬೆಂಗಳೂರು ಮಧುರೆ ವಂದೇ ಭಾರತನ ನಾವು ಇವತ್ತು ಕವರ್ ಮಾಡೋಕ್ಕೆ ಬಂದೇವೆ. ಬಟ್ ಕವರ್ ಮಾಡೋಕ್ಕೆ ಯಾಕೆ ಬಂದೇವೆ ಅಂದ್ರೆ ಅದಕ್ಕೊಂದು ದೊಡ್ಡ ರೀಸನ್ ಐತಿ. ರೀಸನ್ ಏನಂದ್ರೆ ನಿಮ್ಗೆ ಗೊತ್ತಾಗೇ ಬಿಟ್ಟಿರತ್ತೆ. ಹೌದ್ರಿ, ಪಾಂಬನ್ ಬ್ರಿಡ್ಜ್ ಏನು ಇನಾಗ್ರೇಷನ್ ಐತಲ್ಲ ಅದಕ್ಕೆ ಮೋದಿಜಿಯವರ ಇನಾಗ್ರೇಟ್ ಮಾಡೋಕ್ಕೆ ಬರೋದಿದ್ರೆ ಅದಕ್ಕೆ ಇನ್ವಿಟೇಷನ್ ನಮಗೆ ರೈಲ್ವೆ ಮಿನಿಸ್ಟ್ರಿಯಿಂದ ಕೊಟ್ಟಿತ್ತು. ಇದಕ್ಕೆಲ್ಲ ನೀವು ಕಾರಣ ಅಂತೇಳಿ ನಾನು ಹೇಳೇಬಿಟ್ಟಿದ್ದೆ. ಯಾಕಂದರೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ನಾನು ಇಷ್ಟು ದಿನ ಲಾಗಿಂಗ್ ಒಳಗೆ ನಾನು ಫಸ್ಟ್ ಟೈಮ್ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ ಟ್ರಾವೆಲ್ ಮಾಡತ್ತೇನೆ ರೀ. ಇದಕ್ಕೆ ಅಂತಾರೆ ಟ್ರೈನ್ ಒಳಗಿರುವಂಥ ಬಿಸ್ನೆಸ್ ಕ್ಲಾಸ್. ಇಷ್ಟು ದಿನ ನಾನು ಬರೀ ಚೇರ್ ಕಾರ್ ಒಳಗೆ ನಿಮಗೆ ಜರ್ನಿ ತೋರಿಸಿದ್ದೆ. ಫಸ್ಟ್ ಟೈಮ್ ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊಂಟೀನಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ. ಬರೀ ಇನ್ನೂ 25 ನಿಮಿಷ ಐತಿ ನಮ್ಮ ಟ್ರೈನ್ ಅರೈವಲ್ ಆಗಕ್ಕೆ. ನಾನು ಕೃಷ್ಣರಾಜಪುರದಿಂದ ಯಾಕೆ ಬೋರ್ಡ್ ಮಾಡತ್ತೇನಪ್ಪ ಅಂತಂದ್ರೆ ಭಾಳ ಟ್ರಾಫಿಕ್ ಇತ್ತು ರೀ. ನನ್ನ ಬಯಪ್ಪನಹಳ್ಳಿ ಅಂತೇಳಿ ಅನ್ನಗಳ ಮನೆ ಐತಿ ಅಲ್ಲಿದ್ದೆ. ಬಟ್ ನಮ್ಮ ಲೊಕೇಶನಿಂದ 45 ನಿಮಿಷ ತೋರಿಸೋದಿದ್ದ ಬೆಂಗಳೂರು ಕ್ಯಾಂಟಿಗೆ ಹೋಗಕ್ಕೆ. ಈ ಟ್ರೈನ ಬೆಂಗಳೂರು ಕ್ಯಾಂಟಿಂದ ಸ್ಟಾರ್ಟ್ ಆಗಿ ಮಧುರೈಗೆ ಹೋಗುತ್ತೆ. ಒಂದು ದಿನ ಬಿಟ್ಟು 6 ದಿನವೂ ಐತಿ. ಟೈಮಿಂಗ್ ಎಲ್ಲ ನಾವು ಮುಂದೆ ನೋಡೋಣಂತ. ಹೊರಗೆ ಎಷ್ಟು ಟ್ರಾಫಿಕ್ ಐತೆ ನೋಡ್ರಿ ಇಲ್ಲಿ. KRಪುರದ್ದು ಅಂತೇಳಿ ಅಷ್ಟೇನು ಇರಂಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲೂ ಭಾಳ ಟ್ರಾಫಿಕ್ ಇತ್ತು. 25 ನಿಮಿಷ ಹಿಡಿತು ನಮ್ಗೆ ಬರೋಕೆ. ರೈಲ್ವೆ ಸ್ಟೇಷನ್ ಹೆಸರು ಬಂದ್ಬಿಟ್ಟು ಕೃಷ್ಣರಾಜಪುರಂ. ಮೆಮೊ ಅರೈವ್ ಆಯ್ತು ನೋಡ್ರಿ ಇಲ್ಲಿ. ನಮ್ಮ ಟ್ರೈನ್ ಇನ್ನೂ ಡಿಪಾರ್ಟು ಆಗಿಲ್ಲ ಬೆಂಗಳೂರು ಕ್ಯಾಂಟಿಂದ. 1:15 ಐತೆ ಟೈಮಿಂಗ. ಈಗ ಎಷ್ಟಾಗುತ್ತೆ ನೋಡ್ರಿ, 1:20 ಆಗುತ್ತೆ. ಇನ್ನೂ 10 ನಿಮಿಷ ಅಲ್ಲಿ ಡಿಪಾರ್ಟ್ ಆಗಿ 1:43 ಟೈಮಿಂಗ್ ಕೊಟ್ರೆ ಕೃಷ್ಣರಾಜಪುರಮ್ಗೆ ಬರೋಕೆ. ಬೃಂದಾವನ್ ಎಕ್ಸ್ಪ್ರೆಸ್ ಸೆಂಟರ್ ಆದ ನೋಡ್ರಿ. ಬೃಂದಾವನ್ ಎಕ್ಸ್ಪ್ರೆಸ್ದು ರೇಕ್ ಶೇರಿಂಗು ಐತೆ ನೋಡ್ರಿ ಇಲ್ಲಿ. ಕೊಯಂಬತ್ತೂರಿಂದ ಚೆನ್ನೈಗೆ ಹೋಗುವಂಥ ಕೋವೈ ಸೂಪರ್ ಫಾಸ್ಟ್ ಜ್ಯೋತಿ ಅದು ಮಸ್ತ್ ಗಾಡಿ ರೀ. ಆದರೆ ಇದು ಮಸ್ತ್ ಗಾಡಿ. ಇದು ಜನಶತಾಬ್ದಿ ಲೆವೆಲಿಗೆ ಪ್ರಿಯಾರಿಟಿ ಇರುವಂಥ ಗಾಡಿ. SMUT ಹೌಡಾ 2 ತಾಸು ರೀಸ್ಕೆಡ್ಯೂಲ್ ಆಗೈತೆ ನೋಡ್ರಿ ಗಾಡಿ. ಇದನ್ನು ನಾವು ಪಕ್ಕ ಓವರ್ಟೇಕ್ ಮಾಡ್ತೇವೆ. ದಿನ ಇದಕ್ಕೈತಿ ನೋಡ್ರಿ. SMUTಯಿಂದ ಏನೇನು ದಾನಾಪುರ ಗಾಡಿ ಇವು ಗಾಡಿ ಹೋಗೋಲ್ಲ, ಸ್ಪೆಷಲ್ ಟೈಪ ಎಕ್ಸ್ಪ್ರೆಸ್ ಟೈಪ ಇವೆಲ್ಲ ರೀಸ್ಕೆಡ್ಯೂಲ್ ಆಗಿಬಿಡ್ತವೆ. ಯಾಕಂದ್ರೆ ಮೇಂಟೆನೆನ್ಸಿಗೆ ಟೈಮ್ ಸಿಗಂಗಿಲ್ಲ, ಲೈನ್ ಒಳಗೆ ಡಿಲೇ ಆಗಿರ್ತವೆ. ಅದರ ಸಂಬಂಧ ಮೇಂಟೆನೆನ್ಸ್ ಸಂಬಂಧ ಸೇಫ್ಟಿ ಕನ್ಸರ್ನ್ಸಿಂದ ಅವ್ರಿಗೆ ರೀಸ್ಕೆಡ್ಯೂಲ್ ಮಾಡಬೇಕಾಗಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಸ್ಟೇಷನ್ ಬಿಟ್ಟು ಒಂದು ಸ್ಟೇಷನಿಗೆ ಬಂದಿಲ್ಲ, ಡೋರ್ ಕ್ಲೋಸ್ ಮಾಡಿಬಿಟ್ರು ನೋಡ್ರಿ. ಸ್ಲೀಪರಿಗೆ ಇಷ್ಟು ಹೊಡೆದಾಡ್ತಾರಂದ್ರೆ ಅವ್ರ ಕಡೆ ಟಿಕೆಟ್ ಇಲ್ಲ ನೋಡ್ರಿ. ಟಿಕೆಟ್ ಇಲ್ಲಾಂದ್ರೂ ಯಾರು ಕೇಳಾರಿಲ್ಲ ಹೇಳಾರಿಲ್ಲ. ಪರಿಸ್ಥಿತಿ ಹಂಗೈತಿ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 2067 ಬ್ಯಾಂಗ್ಳೂರ್ ಕ್ಯಾಂಟೋನ್ಮೆಂಟ್ ಮಧುರೈ ವಂದೇ ಭಾರತ್ ಎಕ್ಸ್ಪ್ರೆಸ್ ಶೀಘ್ರದಲ್ಲಿ 2ನೇ ಪ್ಲಾಟ್ಫಾರ್ಮ್ ರಲ್ಲಿ ಬರಲಿದೆ. ಮತ್ತು ನೀವೆಲ್ಲರೂ ಕೇಳ್ತಿರ್ತೀರಿ ನೀವು ಟಿಕೆಟ್ ಬುಕಿಂಗ್ ಎಲ್ಲಿಂದ ಮಾಡ್ತೀರಿ ಅಂತೇಳಿ. ನಾನು ಟಿಕೆಟ್ ಬುಕಿಂಗಿಗೆ ಯೂಸ್ ಮಾಡ್ತೇನೆ ರೀ ವಿಗೋ ಆ್ಯಪ್. ವಿಗೋ ಬಂದುಬಿಟ್ಟು ವರ್ಲ್ಡ್ ವೈಡ್ ಗ್ಲೋಬಲ್ ಟ್ರಾವೆಲ್ ಬುಕಿಂಗ್ ಆ್ಯಪ್. ಇದ್ರೊಳಗೆ ನೀವು ಫ್ಲೈಟ್ ಟಿಕೆಟ್ ಅಂತ ಭಾಳ ಈಸಿ ಒಳಗೆ ಬುಕ್ ಮಾಡೋದು. ಯಾಕಂದ್ರೆ ನನಗೆ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಇಷ್ಟ ಫ್ಲೈಟ್ ಟಿಕೆಟ್. ಹೆಂಗಪ್ಪ ಅಂತಂದರೆ ಇದು ನಿಮ್ಗೆ 100 ವೆಬ್ಸೈಟಿಂದ ಕಂಪೇರ್ ಮಾಡೋ 1000 ರಿಸಲ್ಟ್ ತೋರಿಸಿ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಫ್ಲೈಟ್ ಡೀಲ್ಸ್ ನಿಮಗಿದೆ ವಿಗೋ ಪ್ರೊವೈಡ್ ಮಾಡುತ್ತೆ. ವಿಗೋ ಒಳಗೆ ನೀವು ಹೋಟೆಲ್ ಬುಕಿಂಗ್ ಮಾಡ್ಬೋದು, ವೀಸಾಕ್ಕೆ ಅಪ್ಲೈ ಮಾಡ್ಬೋದು, ಮತ್ತು ಟ್ರೈನ ಮತ್ತು ಬಸ್ನು ನೀವು ಇದ್ರೊಳಗೆ ಬುಕ್ ಮಾಡ್ಬೋದು. ನಾನು ಎಲ್ಲ ಟಿಕೆಟ್ ಬುಕಿಂಗಿಗೆ ಯೂಸ್ ಮಾಡ್ತೇನೆ ರೀ ವಿಗೋ ಆ್ಯಪ್. ಮತ್ತು ನೀವು ಹೊರದೇಶಕ್ಕೆ ಟ್ರಾವೆಲ್ ಮಾಡೋದಾರಂದ್ರೆ ಈ ಸಿಮ್ಮ ಈ ವೀಸಾ ಇದೆಷ್ಟೇ ಆಪ್ಷನ್ ಅಲ್ಲದೆ ನಿಮಗೆ ವೆರೈಟಿ ಆಫ್ ಎಕ್ಸ್ಪ್ಲೋರ್ ಆಪ್ಷನ್ ಮತ್ತು ನಿಮಗೆ ಪ್ಯಾಕೇಜ್ಗಳು ಎಲ್ಲ ನಿಮ್ಗೆ ವಿಗೋ ಆ್ಯಪ್ ಒಳಗೆ ನೋಡೋಕೆ ಸಿಗ್ತವೆ. ನೀವೇನ್ರಿ ಎಲ್ಲರಿ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ಒಂದು ಸಲ ವಿಗೋಗೆ ನೀವು ಲುಕ್ಔಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದರೆ ಇದ್ರೊಳಗೆ ಸಿಗೋಷ್ಟು ಚೀಪ್ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ. ಎಲ್ಲ ನಿಮಗೆ ಒಂದೇ ಆ್ಯಪ್ ಒಳಗೆ ಅವೈಲೇಬಲ್ ಇರೋದ್ರಿಂದ ಡಿಸ್ಕ್ರಿಪ್ಷನ್ನ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ನಾನು ವಿಗೋದ ಲಿಂಕ್ ಪಿನ್ ಕೊಟ್ಟಿರ್ತೀನಿ. ಹೋಗಿ ವಿಗೋ ಡೌನ್ಲೋಡ್ ಮಾಡಿ ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ. ನಮ್ಮ ಹಿಂದಿಂದ ಲೈನಪ್ ಮೇಲೆ ಟ್ರೈನ್ಗಳು ಅದಾವೆ ನೋಡ್ರಿ. ಇಲ್ಲ ಉದಯ್ AC ಡಬಲ್ ಡೆಕ್ಕರ್ ಐತಿ. ಆಮೇಲೆ ಇಲ್ಲ KSR ಬೆಂಗಳೂರು ಯಾವ್ದ್ರಿಪ್ಪ KSR ಬೆಂಗಳೂರು ಮಧುರೈ ನಮ್ದು SMUT ಹೌಡಾ ಅದು ಹೋತ ಹಂಗ ಐತಿ. ಅದಾದ್ಮೇಲೆ ಯಾವ್ದೈತಿ ಉದಯ್ ಎಕ್ಸ್ಪ್ರೆಸ್ 1:51 ಆತ್ರಿ. 6:50 ನಮ್ಮ ಒಂದೇ ಭಾರತ. ಮಧುರೈ ಅಂಥೇಳಿ ಕನ್ನಡದಾಗ ಬರೋದಾದ್ರೆ
ಇಂಗ್ಲೀಷ್ನಾಗ ಬಂತು, ಆಮೇಲೆ ಹಿಂದಿದಾಗ ಬಂತು. C7 ಸ್ಟಾರ್ಟ್ ಆಕಾವ ಮುಂದೆ. C6, C5, C4. ಇದು ನೋಡ್ರಿ ನಮ್ದು ಇವತ್ತಿನ ಕೋಚ E1 ಎಕ್ಸಿಕ್ಯೂಟಿವ್ 1. ಎಂಟ್ರ್ ಆದಿರಿ. ಮೊದಲು ಸೀಟ್ ಒಳಗೆ ಕುಂದ್ರೋಣಂತ, ಆಮೇಲೆ ನಿಮ್ಮ ಜೊತೆ ಮಾತಾಡೋಣ. 2 ನಿಮಿಷ ಅಷ್ಟೇ ಸ್ಟಾಪ್ ಇತ್ತು. ಡೋರ್ ಕ್ಲೋಸ್ಡ್. ಡಿಪಾರ್ಟ್ ಆಗ್ಬಿಡ್ಕ ನಾನು ಮಸ್ತ್ ಸ್ಪೀಡ್ ಹಿಡ್ಕೊಂಡಿವಿ ನೋಡ್ರಿ. ಓ ಪಿಕಪ್ ಅನ್ನ ಹೋಗ್ತೈತಿ, ಸ್ಪೀಡ್ ನೋಡಲೇಬೇಕು ಇಂಥ ಟೈಮ್ನಾಗ. ಇದು ಕೃಷ್ಣರಾಜಪುರಮದ ಲೋಕೋ ಶೆಡ್ ನೋಡ್ರಿ. ಇದು ನೀವೇನು KGM ಅಂತೇಳಿ ಲೋಕೋಸ್ ನೋಡ್ತಾರಲ್ಲ ಅವೆಲ್ಲ ಮೇಂಟೆನೆನ್ಸ್ ಆಗೋದು ಇಲ್ಲೇನ. ಥ್ಯಾಂಕ್ ಯು. ಒಂದು ರಿಫ್ರೆಶಿಂಗ್ ವೈಪ್ಸ್, ಒಂದು ರೋಸ್, ನೈಸ್ ಗೆಸ್ಚರ್. ಈಗ ಜಸ್ಟ್ ಡಿಪಾರ್ಟ್ ಆದ್ವಿ ರೀ ನಾವು KGM ಇಂದ, ಅಂದರೆ ಕೃಷ್ಣರಾಜಪುರಮಿಂದ. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ದು ಬಂದ್ಬಿಟ್ಟು ಸೇಲಂ ರೀ. 4:45 ಟೈಮಿಂಗ್ ಕೊಟ್ಟರೆ ನೋಡಂತ ಯಾವಾಗ ಹೋಗ್ತೀವಿ. ನಾನ್ ಸ್ಟಾಪ್ 250 ಕಿಲೋಮೀಟರ್ ಪ್ಲಸ್ ನಮ್ದು ರನ್ ಇರೋದೈತೆ. ಇದ್ರೊಳಗೆ ನಾವು 4ರಿಂದ 5 ಟ್ರೈನ್ಗಳನ್ನ ಮೇ ಬಿ ಓವರ್ಟೇಕ್ ಮಾಡ್ತೀವಿ ಎಲ್ಲ ನೋಡೋಣ. ಬಟ್ ಅದಕ್ಕಿಂತ ಮೊದಲು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ ನೀವು ಟ್ರಾವೆಲ್ ಮಾಡ್ತೀರಂದ್ರೆ ಊಟಕ್ಕೆ ಮತ್ತು ಏನೇನೆಲ್ಲ ಸಿಗುತ್ತೆ ಅಂತೇಳಿ ನೋಡೋಣ. ನೀವು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ ಇಷ್ಟು ಪೇ ಮಾಡಿ ಟ್ರಾವೆಲ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಏನೇನು ಫೆಸಿಲಿಟೀಸ್ ಸಿಗ್ತಾವೆ ಇಂಡಿಯನ್ ರೈಲ್ವೇಸ್ ಕಡೆಯಿಂದ ಮತ್ತು IRCTC ಕಡೆ ಅಂತೇಳಿ. ಟ್ರೇ ಟೇಬಲ್ ಇಲ್ಲಿ ಐತೆ ನೋಡ್ರಿ, ಇಲ್ಲಿ ತೆಳಗಿರುತ್ತೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ. ಹೇಳ್ದಂಗೆ ನೋಡ್ರಿ ಇಲ್ಲಿ SMUT ಹೌಡಾಗ ಒಂದು 2 ಸ್ಟೇಷನ್ ಒಳಗೆ ನಾವು ಓವರ್ಟೇಕ್ ಮಾಡತ್ಬಿಟ್ಟಿವಿ ನಾವು. ಅದೇ ಪ್ರಿಯಾರಿಟಿ ಆಗುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ. ರಾಜಧಾನಿ ಇರಲಿ, ದುರಂತೋ ಇರಲಿ, ಯಾವುದೋ ಟ್ರೈನ್ ಇದ್ದರೂ ಇನ್ನು ಜಸ್ಟ್ ಡಿಪಾರ್ಟ್ ಆಯ್ತು ರೀ. ಡಿಪಾರ್ಟ್ ಆಗ್ಬಿಡ್ಕ ನಮಗೆ ಸರ್ವ್ ಮಾಡ್ರೆ ಟೊಮೆಟೊ ಸೂಪ್. ಬಟ್ ನೀವು ಎಕ್ಸಿಕ್ಯೂಟಿವ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಷ್ಟೇ ನಿಮ್ಗೆ ಟೊಮೆಟೊ ಸೂಪ್ ಸಿಗುತ್ತೆ. ಚೇರ್ ಕಾರ್ ಒಳಗೆ ಮಾಡತ್ತೀರಂದ್ರೆ ನಿಮಗೆ ನಾರ್ಮಲ್ ಡೈರೆಕ್ಟ್ ಲಂಚ್ ಸಿಗುತ್ತೆ. ಇದ್ರೊಳಗೆ ಏನೈತಪ್ಪ ಅಂತಂದ್ರೆ ಇದು ರೆಡಿ ಟು ಈಟ್ ಟೊಮೆಟೊ ಸೂಪ್ ಇತ್ತು ರೀ, ಚಿಂಗ್ಸದ್ದು ಮತ್ತು ಬಿಸಿನೀರು ಕೊಟ್ಟಿದ್ರೆ ಮತ್ತು 2 ಬ್ರೆಡ್ ಸ್ಟಿಕ್ಸ್ ಮತ್ತು ಅಮೂಲದ್ದು ಬಟ್ರ್ ಐತಿ. ನೋಡಂಬರಿ ಹೆಂಗೆ ಟೇಸ್ಟ್ ಅಂತೂ ನಾರ್ಮಲ್ ಆಗಿರುತ್ತೆ. ಯಾಕಂತಂದ್ರೆ ಇದು ರೆಡಿ ಟು ಈಟ್ ಅಲ್ಲ, ಟೇಸ್ಟ್ ಚಲೋ ಇರುತ್ತೆ. ನಮ್ಮ ಜೊತೆ ಇವತ್ತು ಟ್ರಾವೆಲಿಂಗ್ ಮಾಡತ್ತಾರ ಸತ್ಯ ಅಣ್ಣ, ಸಂದೀಪ್ ಭಯ್ಯ, ರುಚಿ ದೀದಿ ಮತ್ತು ದಿವ್ಯಾ ಅಕ್ಕ ಇವತ್ತು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಹಿಮಾಂಶು ಮತ್ತು ಸೋನು ಭಯ್ಯ ಅನ್ನೋದಾರ ಅಲ್ಲಿ ಹಿಂದಿನ ಕೋಚ್ ಒಳಗದಾರ ಅವ್ರನ್ನೂ ತೋರಿಸ್ತಾನೆ. ಏನಮ್ಮಕ್ಕೂ ಒಂದು ಸರಿ ಸೂಪದ ಟೇಸ್ಟ್ ನೋಡೇ ಬಿಡಂಬರಿ. ಮಸ್ತ್ ಐತಿ, ಕುಡಿಬೋದು. ಬಟ್ ನನಗೆ ಭಾಳ ಲೈಕ್ ಆಗೋದು ಅದೇನು ಪ್ಯಾಂಟ್ರಿ ಕಾರ್ ಒಳಗೆ ಮಾಡ್ತಾರಲ್ಲ ರಾಜಧಾನಿ ದುರಂತ ಒಳಗೆ, ಅದ ನಮ್ಮ. ಈಗ ನಾವು ನೋಡ್ರಿ ನಾವು ಬಂಗಾರಪೇಟೆ ಸ್ಕಿಪ್ ಅನ್ನತ್ತೀವಿ. ಬಂಗಾರಪೇಟೆ, ಕುಪ್ಪಮ್ಮ ಯಾವುದೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ನಾವು ಹೋಗಿ ನಿಂದಿರ್ತೀವಿ ಸೇಲಂ ಮಠ. ಸಂಜೆ 4:15 ಮಠ ನಾನ್ ಸ್ಟಾಪ್ ರನ್ ಐತಿ. ಈಗ ನೋಡಂಬರಿ ಒಂದು 2-3 ಟ್ರೈನ್ ನಾವು ಓವರ್ಟೇಕು ಮಾಡ್ತೇವಂತ. ಊಟ ಬಂದೈತಿ. ಅದಕ್ಕಿಂತ ಮೊದಲು ನೋಡ್ರಿ ಇಲ್ಲಿ 124, 125 ಹೊಡತೈತಿ. ಟ್ಯಾಕಲ್ ಆದ್ಮೇಲೆ ಮಸ್ತ್ ಸ್ಪೀಡ್ ತೊಗೊಂತ ಒಂದೇ ಬರುತ್ತೆ. ನಿಮ್ಗೆ ಇಂಥದ್ದು ಆ್ಯಪ್ ಬೇಕಂದ್ರೆ ಯುಲೆಸ್ ಸ್ಪೀಡೋಮೀಟ್ರ್ ಅಂತೇಳಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ದಾಗ ಆ್ಯಪ್ ಇಲ್ಲ ಅಂದರೂ ಒಂದೇ ಭಾರತ್ ಒಳಗೆ ಎಂಥ ಇದೈತಂದ್ರೆ ಫೀಚರ, ನೀವು ಇದ್ರೊಳಗೆ ಸ್ಪೀಡು ನೋಡ್ಬೋದು ರೀ. 125 km/h ಸ್ಪೀಡ್ ಐತಿ. ಮತ್ತು ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೊಂಟೈತಿ ಇದೆಲ್ಲ ನಿಮ್ಗೆ ಕುಂತಲ್ಲೇ ಕಾಣುತ್ತೆ. ಬರೀ ಊಟದಾಗ ಏನೇನೈತಿ ಮೊದಲು ಅದನ್ನು ನೋಡಿ ಮುಂದಿಂದ ಕೆಲಸ ಮಾಡೋಣಂತ. ಊಟ ಸ್ವಲ್ಪ ತಿಂದೈತೆ ರೀ. ಏನೈತೆ ಅಂತ ನೋಡೋದಾದ್ರೆ ಪನ್ನೀರ್ ಪಲ್ಯ ಐತಿ. ನಾನು ಸ್ವಲ್ಪ ತಿಂತೀನಿ, ಯಾಕಂದ್ರೆ ನನಗೆ ಹೊಟ್ಟೆ ಹಸಿದು ಸ್ವಲ್ಪ. ಎಲ್ಲರೂ ವಿಡಿಯೋ ಮಾಡೋ ಮಟ್ಟ ಕುಂದ್ರಾಗಲಿಲ್ಲ. ಸ್ವಲ್ಪ ಪನ್ನೀರ್ ಪಲ್ಯ ಐತಿ, ಇಲ್ಲೇ ರೈಸ್ ಐತಿ, ಮತ್ತು ಇಲ್ಲೇ ಇದ್ಯಾವ್ದು ರೀ ಮಿಕ್ಸ್ ವೆಜ್ ಏನು ಇಲ್ಲ, ಬರೀ ಆಲೂಗಡ್ಡೆ ಇದೈತಿ ಮತ್ತು ದಾಲ್ ಐತಿ.
ಒಂದು ಕರ್ಡ್ ಐತಿ, ಟಿಶ್ಯೂ ಪೇಪರ್ ಕೊಟ್ರ, ಮತ್ತು ಮೇನ್ ಹೈಲೈಟಿಂಗ್ ಪಾಯಿಂಟ್ ಏನಪ್ಪ ಅಂತಂದ್ರೆ ರಾಗಿ ಲಡ್ಡು ಕೊಟ್ರ IRCTC ಇಂದ. ಓ ಇದು ಮಸ್ತ್. ಮತ್ತು 2-3 ಚಪಾತಿ ಅದಾವ, ಪರಾಟ ಅದಾವ. ಹಾಂ ಪರಾಟ ಅದಾವ ರೀ, ಇದ್ರೊಳಗೆ ಪರಾಟ ಅದಾವ. ಕ್ಲಾಸಿಕ್ ಮದರ್ ಡೈರಿದ ಕರ್ಡ್ ಐತಿ. ಮತ್ತೇನೈತಿ ಇದ್ರಾಗ ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು ರೋಜಾನದ ಮಿಕ್ಸ್ ಪಿಕಲ್ ಎಲ್ಲ ನೋಡೋಣಂತ. ಎಲ್ಲರೂ ತಿಂದಾರ. ಬೇಕೆ ಕೈಸ ಲಗ ಆಪ್ಕ ಖಾನ? ಚೆನ್ನಾಗಿತ್ತು. ಹಾಂ दीदी आपको कैसा लगा? शळगट्टा अच्छा है. ಬರ್ರಿ ನಾವು ತಿಂದು ಟೇಸ್ಟ್ ಮಾಡೋಣ ಅಂತ. ಚಮಚಿ ರೈಸ್ ದಾಲ ಮೇನ್ ನೋಡ್ರಿ, ಯಾಕಂದ್ರೆ ಹೊಟ್ಟೆ ತುಂಬುದ ರೈಸಿಂದ ಅಂತಾರೆ, ಅದಕ್ಕೆ ರೈಸ್ ದಾಲ ಚಲೋ ಐತೆ ಹೇಳಿ ನೋಡೋಣ. ಇಷ್ಟು ಮಸ್ತ್ ಊಟ, ಇಂಥ ವೆದರ್, ಇಂಥ ಲೊಕೇಶನ್, ಮತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್. ಅನ್ನಾಹುತ್ ಜರ್ನಿ ನಡೆದತ್ತೆ ನಮ್ದೀಗ. ಅನ್ನಾಹುತ್ ಅಂದ್ರೆ ಏನಂತ ಒಂದಷ್ಟು ಜನ ಕೇಳ್ತಿರ್ತೀರಿ. ಫ್ಯಾಂಟಾಸ್ಟಿಕ್ ಅಂದಂಗೆ. KR ಪುರಂ ರೈಲ್ವೆ ಸ್ಟೇಷನ್ದಾಗ ಇಂಥ ಬಿಸಿಲಿಗೆ ಏನರ ಒಂದಿಟ್ಟು ಕೋಲ್ಡ್ ಬ್ರೀಝಿ ಇರಲಿ ಅಂತೇಳಿ ನಾವು ತೊಗೊಂಬಂದಿದ್ವಿ ಪೆಪ್ಸಿ. ಭಯ ಜೊತೆ ಚೇರ್ಸ್ ಮಾಡಿದ್ದೆ, ಅವ್ರು ಖಾಲಿ ಮಾಡಿಬಿಟ್ರೆ. ಚೇರ್ಸ್. कुपम हाथ सेक्शन है वो शुरू होता है, अगर नहीं वो तो बोलूँ माने ठीक है, गेट खुलता तो अच्छा दिखता है, यहाँ से भी आपको ठीक ठाक दिखा सकता हूँ मैं. और बड़ी विंडो है, साफ विंडो है, तो अच्छा खासा आपको पूरा व्यू घाट का घर ज़्यादा दिख रहा है. ಇಲ್ಲಿ ನೋಡ್ರಿ, ಇಲ್ಲೇ ಊಟ ಮಾಡತ್ತಿದ್ದೆ. ನಮ್ಮ ಟ್ರೈನ್ ಓಡಾತತಿ. ನಾವೀಗ ಪಚ್ಚೂರು ದಾಟೇವೆ. ನಾ ನೋಡಿದ್ದೆ. ಈಗ ಸೋಮನಾಯಕನ ಪಟ್ಟಿ ಒಳಗೆ ನಿಂತೈತಿ. ಹುಕಾಯಿಂದ ಟ್ಯುಟಿಕೋರ್ನಿಗೆ ಹೋಗುವಂಥ ವಿವೇಕ್ ಎಕ್ಸ್ಪ್ರೆಸ್. ಮೇ ಬಿ ಈಗ ಅದನ್ನು ನಾವು ಓವರ್ಟೇಕ್ ಮಾಡ್ತೇವೆ. ಓವರ್ಟೇಕ್ पक्का. जब वो है ना चल रहा है ये मेरा, उसमें फिर मैंने भी अपने फिर मुझे कैपिटल को अपने जब मैंने मैप वहाँ से शुरू किया है SVD के साथ, कैपिटल को मुझे इम्प्रूव करना था, वरना मैं वहाँ से भी डायरेक्ट आ सकती थी. ಬೆಂಗಳೂರು ಚೆನ್ನೈ ಮೇನ್ ಲೈನಿಂದ ನಾವು ಸಪ್ರೇಟ್ ಆಗತ್ತೀವಿ ನೋಡ್ರಿ. ಇದು ಬೈಪಾಸ್ ಲೈನ ಜೊಲ್ಲಾರಪೇಟೆ ಇದ್ದ. ನಾವೇನು ಡೈರೆಕ್ಟ್ ಹೋಗಿ ಕೊಡ್ತೀವಿ ಸೇಲಂ ಲೈನಿಗೆ ಅಂತೂ. ಆದ್ರೆ ಹೇಳಿದ್ದೆಲ್ಲ ಸೋನು ಭಯ್ಯರು ಅದಾರ ನಮ್ಮ ಟ್ರೈನ್ ಒಳಗಂತೆ. ಹಾಯ್ ಸೋನು ಭಯ್ಯ, ಜಗಳ ಆಗಿದೆಯಾ? ಹಿಮಾಂಶುನು ಅದ ನೋಡ್ರಿ, ಲಾಂಗ್ ಬ್ಯಾಕ್, ಬಿಸಿ ವಿತ್ ಗರ್ಲ್ಸ್. ಹಾಂ ವಾ, ಬಿಸಿ ವಿತ್ ಗರ್ಲ್ಸ್, ಕಾಲೇಜ್ ಗರ್ಲ್ಸ್. ಭಾರತ ಒಳಗಿರುವಂಥ ಫೀಚರ್ಸ್ ಬಗ್ಗೆ ನೀವು ನಿಮಗೆ ತೋರಿಸೋದಂದ್ರೆ ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಇರುತ್ತೆ. ಇದ್ರೊಳಗೆ ಏನು ಮಾಡ್ಬೋದು ಅಂದ್ರೆ ನೀವು ನಾರ್ಮಲ್ ನೀವು ನೋಡ್ರಿ ಟ್ರೈನ್ ಚೈನ್ ಇಳಿದಿರುತ್ತೆ ನಾರ್ಮಲ್ ಟ್ರೈನುಗಳು. ಬಟ್ ಇದ್ರೊಳಗೆ ಹೆಂಗೈತೆ ಅಂದ್ರೆ ನೀವು ಇದನ್ನು ಪುಷ್ ಮಾಡಿ ಡೈರೆಕ್ಟ್ ಲೋಕೋ ಪೈಲಟ್ ಅಥವಾ ಗಾರ್ಡ್ ಅವ್ರ ಜೊತೆ ಮಾತಾಡ್ಬೋದು. ಇಲ್ಲಿ ಮೈಕ್ ಅಂತ ಇದು ಕೊಟ್ಟೈತಿ. ಇಲ್ಲಿ ಏನೇನೈತಲ್ಲ ಇವೆಲ್ಲ ವೇಟ್ ಅಂದ್ರೆ ವೇಟಿಂಗ್ ಇತ್ತಂದ್ರೆ ವೇಟ್ ಅಂತ ಹೇಳಿ ಪಾಪಪ್ ಆಗುತ್ತೆ. ಟಾಕ್ ಅಂತ ಗ್ರೀನ್ ಬಂದರೆ ಟಾಕ್ ಮಾಡ್ಬೋದು ನೀವು. ಇಲ್ಲೆಲ್ಲ ನಿಮಗೆ ತೋರಿಸುತ್ತೆ. ಮತ್ತು ಆಪ್ರೇಟಿಂಗ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಪ್ರೊವೈಡ್ ಮಾಡ್ಯಾರ. ಮತ್ತು ಇಲ್ಲಿ ಡೋರ್ ಅಂತ ನಿಮಗೆ CCTV ಕ್ಯಾಮ್ರಾ ಸಿಗುತ್ತೆ. CCTV ಕ್ಯಾಮ್ರಾ ಭಾಳ ಇಂಪಾರ್ಟೆಂಟ್, ಯಾಕಂದ್ರೆ ಸೇಫ್ಟಿ ಮೆಜರ್ಸಿಂದ ಇದನ್ನು ನೋಡ್ಬೇಕಾಗತ್ತೆ. ಮತ್ತು ವಾಶ್ರೂಮ್ ನೋಡೋದಾದ್ರೆ ನಾವು ವೆಸ್ಟರ್ನ್ ಮತ್ತು ಇಂಡಿಯನ್ ಸ್ಟೈಲ್ ಎರಡು ಸ್ಟೈಲ್ ಸಿಗ್ತಾವೆ. ವೆಸ್ಟರ್ನ್ ಒಳಗೆ ವೆಸ್ಟರ್ನ್ ಸ್ಟೈಲ್ ಇರುತ್ತೆ ಮತ್ತು ನೀಟ್ ಆ್ಯಂಡ್ ಕ್ಲೀನ್ ಐತಿ. ಬಟ್ ಒಂದೇ ಭಾರತ್ ಒಳಗೆ ಏನು ಬೆಸ್ಟ್ ಫೀಚರ್ ಸಿಗುತ್ತಪ್ಪ ಅಂತಂದ್ರೆ ಇದೇನು ಸೋಪ್ ಡಿಸ್ಪೆನ್ಸರ್ ನಾರ್ಮಲ್ ಒಳಗೂ ಇರುತ್ತೆ, ಬಟ್ ಇಲ್ಲೇ ನಿಮ್ಗೆ ಆಟೋಮೆಟಿಕ್ ಇರುತ್ತೆ. ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ ಹ್ಯಾಂಡ್ ಡ್ರೈಯರ್ ಸಿಗುತ್ತೆ. ಯಾವ ಮಾಲ್ಗಿಂತಲೂ ಕಡಿಮೆ ಇರೋದು. ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ಸ್ ಇರ್ತಾವೆ. ಇಲ್ಲೂ ಹಂಗೆ ಸೇಮ್ ಇರ್ತದೆ, ಬಟ್ ಇಂಡಿಯನ್ ವೆಸ್ಟರ್ನ್ ಡಿಫ್ರೆಂಟ್ ಇರುತ್ತೆ. ಆಟೋಮೇಟೆಡ್ ಡೋರ್ಸ್ಗಳು ಇರ್ತಾವೆ ನಿಮ್ಗೆ ಇದನ್ನು ಕೋಚಿಂದ ಕೋಚಿಂಗ್ ಕನೆಕ್ಟಿವಿಟಿಗೆ.
ओवरटेक इधर से हुआ। कहाँ किधर देख रहे हो? ನಾನ್ ಸ್ಟಾಪ್ 130 ಹೊಂಟಿದ್ರಿ. ಈಗ ಒಂದು ಸ್ವಲ್ಪ ಸ್ಲೋ ಆತ, ಬಟ್ ವ್ಯೂಸ್ ಅಂತೂ ಅನ್ನಾಹುತ್ ನಿಮ್ಗೆ ಕಂಡ ಬಿಡ್ತಾವ. ನಿಮಗೆ ಒಂದಕ್ಕಿಂತ ಒಂದು ಚಲೋ ಲೊಕೇಶನ್ಸ್ ನೋಡ್ಬೇಕಂದ್ರೆ ನಾನ್ ಸ್ಟಾಪ್ ಆಗಿ ನೀವು ಟ್ರಾವೆಲ್ ಮಾಡ್ಬೇಕಾ ಬೆಂಗಳೂರು ಜೋಲಾರ್ಪೇಟೆ ಸೇಲಂ ಸೆಕ್ಷನ್ ಒಳಗೆ. चलते भैया को तो नहीं होगा, हिमसागर तो नहीं होगा भैया जी. ವಂದೇ ಭಾರತ್ ಒಳಗೆ ಕುಂತು ನಾನು ನಿಮ್ಗೆ ನಮ್ಮ ರೂಟ್ ಬಗ್ಗೆನೇ ಡಿಸ್ಕಷನ್ ಮಾಡಿಲ್ಲ. ನಾವು ಹೋಗ್ತೇವ್ರಿ ಬೆಂಗಳೂರು ಕ್ಯಾಂಟಿಂದ ಬಂದಿವಿ, KGM ಬಂದಿವಿ. ಆಮೇಲೆ ಅಲ್ಲಿಂದ ನಾವು ಬರ್ತೇವೆ ಜೋಲಾರ್ಪೇಟೆ ಔಟರ್ ಕ್ಯಾಬಿನ್ ಅಂದ್ರೆ ಬೈಪಾಸ್ ಮೇಲೆ ನಾವು ಬಂದ್ವಿ ಸೇಲಮಿಗೆ ಬರ್ತೇವ್ರಿ. ಸೇಲಮಿಂದ ಮುಂದೆ ನಮಕ್ಕಲ್ಲ ಕರೂರ ತಿರುಚುರುಪಲ್ಲಿ ಹೋಗ್ತೀವಿ. ಡೈರೆಕ್ಟ್ ದಿಂಡಿಗುಲಿಗೆ ಹೋಗ್ಬೋದಿತ್ತ ಕರೂರಿಂದ, ಬಟ್ ನಾವು ತಿರುಚುರುಪಲ್ಲಿ ಹೋಗಿ ತಿರುಚುರುಪಲ್ಲಿಂದ ವಾಪಸ್ ನಾವು ಬರ್ತೇವೆ ದಿಂಡಿಗುಲಿಗೆ. ದಿಂಡಿಗುಲಿಂದ ಮದುರೈ ಹೋಗ್ತೀವಿ. ಪೂರ್ತಿ 9:45 ಮಟ್ಟ ಹೋಗೋ ಜರ್ನಿ ಐತಿದೆ, ಬಟ್ ಭಾಳ ಟೈಮ್ ತೊಗೋತ್ರಿ. ನಾವು ನಾರ್ತ್ದು ಕಂಪೇರ್ ಮಾಡ್ರೆ ಅದನ್ನೇ ಹೇಳತ್ತಿದ್ರೆ ಸಂದೀಪ್ ಭಯ್ಯ ಅವ್ರದ್ದು 750 ಕಿಲೋಮೀಟ್ರ್ ಐತಿ ದಿಲ್ಲಿಯಿಂದ ವಾರಾಣಸಿ. 8 ತಾಸು ತೊಗೊಳತ್ತು ಒಂದೇ ಬರುತ್ತೆ. ಟೈಮ್ 4:16 ಆಗತ್ತೈತಿ. ಈವ್ನಿಂಗ್ ಸ್ನ್ಯಾಕ್ಸ್ ಇದೆಲ್ಲ ಇಲ್ಲೇ ತಯಾರಿ ಮಾಡ್ಕೊಳ್ತಾರೆ. ಮತ್ತು ಇದೇನು ಸಿಸ್ಟಮ್ ಐತಲ್ಲ ಇದೇನಪ್ಪ ಅಂತಂದ್ರೆ ಇಲ್ಲೇ ಹಾಟ್ ಕೇಸ್ ಸಿಗುತ್ತೆ. ನಿಮ್ಮದು ಊಟ ಏನಿರುತ್ತಲ್ಲ ಅದು ಹೊರಗಿಂದ ಬರುತ್ತೆ. ಯಾಕಂದ್ರೆ ಒಂದೇ ಭಾರತ್ ಒಳಗೆ ಪ್ಯಾಂಟ್ರಿ ಕಾರ್ ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ಊಟ ಹೊರಗಿಂದ ಬರುತ್ತೆ. ಅದನ್ನೆಲ್ಲ ಇಲ್ಲಿ ಹಾಟ್ ಮಾಡ್ತಾರೆ. ಮತ್ತು ಇಲ್ಲಿ ಫ್ರೀಝರ್ದು ಎಲ್ಲ ಡಿಪಾರ್ಟ್ಮೆಂಟ್ ಐತಿ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಜ್ಯೂಸ್ ಇರ್ತಾವಲ್ಲ ಅವನ್ನೆಲ್ಲ ಫ್ರೀಜ್ ಮಾಡ್ತಾರೆ. ಮತ್ತು ಇಲ್ಲೇ ಹಾಟ್ ವಾಟರ್ ಸಿಸ್ಟಮ್ ಐತಿ. ನಿಮ್ಗೇನಾದ ಸೂಪ್ ಕುಡ್ತೀರಿ, ಚಹಾ ಕುಡ್ತೀರಿ, ಅದೆಲ್ಲ ಬರುತ್ತಲ್ಲ ಇಲ್ಲಿಂದ ಹಾಟ್ ವಾಟರ್ ಬರುತ್ತೆ. ಎಲ್ಲ ಮಸ್ತ್ ಪ್ಯೂರಿಫೈಡ್ ಸೆಕ್ಷನ್ ಇರುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಪ್ಯೂರಿಫೈರು ಹಾಕ್ಯಾರ. ಇದು ವಂದೇ ಭಾರತ್, ಅಸಲಿ ವಂದೇ ಭಾರತ್ ಅಂದ್ರೆ ಹಿಂಗೆ ಕಾಣುತ್ತೆ ನಿಮಗೆ. ನಮ್ದು ಈವ್ನಿಂಗಿದ್ದ ಸ್ನ್ಯಾಕ್ಸ್ ತಯಾರಿನೂ ಆಗದ. स्टिर करने के लिए कुछ नहीं है क्या भैया? मिलाने ढुलाने के लिए कुछ नहीं है क्या? धन्यवाद भैया. मैं बहुत रुका हूँ ಸೇಲಂ ಅಪ್ರೋಚ್ ಆಗತ್ತೀವಿ. ಕನ್ನಡ ಒಳಗೂ ಇದು ಬರತೈತಿ ನೋಡ್ರಿ. ನಾವು ಸೇಲಂ ನಿಲ್ದಾಣವನ್ನು ಸಮೀಪಿಸುತ್ತಿದ್ದೇವೆ. ಅದಕ್ಕೆ ನಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬಂದೈತಿ. ಏನಿದೆ ನೋಡೋದಾದ್ರೆ ಚಾಯ್ ಸಾಮಗ್ರಿ ಮಾಡೋದು, ಲೋಟೆ ಚುಕ್ಕೋಪೈ, ಒಂದು ಮಾದ ಮ್ಯಾಂಗೋ ಕೂಲ್ ಡ್ರಿಂಕ್, ಒಂದಿಲ್ಲೇ ಏನಿತ್ತಪ್ಪ ಇದ್ರೊಳಗೆ ಅಂತಂದ್ರೆ ವಡ ಐತ್ರಿ. ಮತ್ತು ಇಲ್ಲೇ ನೋಡ್ರಿ ಮಾಮ್ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಆಲ್ಮಂಡ್ಸ್. ನಾನು ಅದ್ರ ಮೇಲೆ ಇದನ್ನು ಚೆಲ್ಲೀನಿ ಸ್ವಲ್ಪ ಮಿಲ್ಕ್ ಪೌಡ್ರ್, ಮತ್ತು ಬ್ರಿಟಾನ ಇದೆ, ಕ್ರೋಸ್ನಟ್, ಮತ್ತು ಬಿಕಾಜಿ ಚ್ಯೂಡ ಐತಿ. ಇದೆಲ್ಲ ಐತಿ. ನಾನು ಚಾಯ್ ಮೊದಲು ಮಾಡಿ ಇಟ್ಕೊಂಡಿನಿ. ಯಾಕಂದ್ರೆ 4 ರಿಂದ 5 ಜನ ನಾವು ಕ್ರಿಯೇಟರ್ಸ್ ಟ್ರಾವೆಲ್ ಮಾಡತ್ತಿರ ಇರೋದ್ರಿಂದ ಎಲ್ಲರೂ ವೇಟ್ ಮಾಡ್ಬೇಕಾಗತ್ತೆ ವಿಡಿಯೋ ಮಾಡೋದ್ರ ಸಂಬಂಧ. ऑटोमेटिक डोर सब वंदे भारत. ಧನ್ಯವಾದಗಳು. ಬೆಂಗಳೂರು ಕಂಟೋನ್ಮೆಂಟ್ ಮದುರೈ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಸೇಲಂ ಜಂಕ್ಷನ್ಗೆ. ಸೇಲಂ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಸದರ್ನ್ ರೈಲ್ವೆ ಡಿವಿಷನ್, ಸದರ್ನ್ ರೈಲ್ವೆ ಝೋನ್ ಒಳಗೆ. ನಾವು ಇಲ್ಲಿ ಎಂಟ್ರ್ ಆಗಿವಿ 4 ನಿಮಿಷ ಡಿಲೇ. ಇಲ್ಲೇ ಇದು ನಮ್ದು 5 ನಿಮಿಷ ಸ್ಟಾಪ್. ಮತ್ತು ಬೆಂಗಳೂರಿನ ಕೃಷ್ಣರಾಜಪುರಮಿಂದ ಬಿಟ್ಟು ಕೊಡೋಕೆ ಡೈರೆಕ್ಟ್ ಸ್ಟಾಪ್ ಇತ್ತು ನಮ್ಮದು ಸೇಲಂ. ಇಲ್ಲಿಂದ ನಮ್ಮ ಕರೂರು ದಿಂಡಿಗುಲ್ ಮೇಲೆ ಅಂದ್ರೆ ತಿರುಚುರುಪಲ್ಲಿ ದಿಂಡಿಗುಲ್ ಮೇಲೆ ಹೋಗ್ತೀವಿ ಮದುರೈ. ಬಟ್ ಇಷ್ಟೋ ಮಟ AC ಒಳಗೆ ಕುಂತು ಈಗ ಹೊರಗೆ ಬಂದನಲ್ರಿ ಹೆಂಗೆ ಆಗತ್ತಂದ್ರೆ ನನ್ನ ಸುತ್ತಮುತ್ತಲ ಬೆಂಕಿ ಹಚ್ಚದಂಗೆ ಫೀಲ್ ಆಗತ್ತೆ ನನಗೆ. ಅಷ್ಟು ಬಿಸಿ ಐತಿ ಇಲ್ಲೇ. ಹೀಟ್ ಅಂದ್ರೆ ಹೀಟ್ ಫುಲ್ ಐತಿ. ಟೈಮ್ 4:48 ಆಗತ್ತೈತಿ. 4:48ಕ್ಕೆ ಎಷ್ಟು ಅಂದ್ರೆ ಇನ್ನು ಮಧ್ಯಾಹ್ನ ಟೈಮ್ನಾಗ ಎಷ್ಟು ಇರ್ಬೋದು ಯೋಚನೆ ಮಾಡಿ. ಈಗ ಜಸ್ಟ್ ನಾವು
ಸೆಲಮ್ ಎಂಟ್ರ್ ಆಗ್ತಿದ್ವಿ ಅಷ್ಟೊತ್ತಿಗೆ ನಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟಿದ್ರು. ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸಿದೆ ನಿಮ್ಗೆ. ಮಸ್ತ್ ಇದೆಲ್ಲ ಮಸ್ತ್ ಇದೆಲ್ಲ ಸಿಗತ್ತೈತಿ. ಬಟ್ ನಿಮ್ಗೇನೆಲ್ಲ ತೋರಿಸಿದೆಯಲ್ಲ ಅವೆಲ್ಲ ನಿಮ್ಗೆ ಕಮ್ಮಿ ಆಪ್ಷನ್ ಸಿಗ್ತಾವೆ ಚೇರ್ ಕಾರ್ ಒಳಗೆ. ಆ ಕ್ರೋಸ್ನಟ್ ಮತ್ತು ಅದು ಮ್ಯಾಂಗೋ ಡ್ರಿಂಕ್ ಕೊಡ್ತಾರೆ ಬಿಡ್ರಿ. ಕ್ರೋಸ್ನಟ್ ಮತ್ತು ಏನಪ್ಪ ಅಂತಂದ್ರೆ ಒಂದೆರಡು ಎಕ್ಸ್ಟ್ರಾ ಡಿಶಸ್ ಇದ್ದು ಅವು ಅಷ್ಟು ನಿಮ್ಗೆ ಎಕ್ಸಿಕ್ಯೂಟಿವ್ ಒಳಗೆ ಅಷ್ಟೇ ಸಿಗ್ತಾವೆ. ಬರೀ ಟೈಮ್ ಭಾಳ ಇಲ್ಲಿಲ್ಲ. ಆಟೋಮೆಟಿಕ್ ಡೋರ್ ಇರೋದ್ರಿಂದ ಜಾಸ್ತಿ ಹೊರಗೆ ಅಡ್ಡಾಡಕ್ಕೂ ಆಗಂಗಿಲ್ಲ. ಮತ್ತು ಸೇಲಮಿಂದ ಒಂದು ಲೈನ್ ಹೋಗುತ್ತೆ ವೃದ್ಧಾಚಲಮಿಗೆ, ಒಂದು ಲೈನ್ ನಾವು ಬಂದೀವಿ ಜೋಲಾರ್ಪಡೆ ಲೈನ್, ಒಂದು ಲೈನ್ ಹೋಗೈತ್ರಿ ಧರ್ಮಪುರಿ ಮೇಲೆ ಹೊಸೂರಿಂದ ಮತ್ತೆ ಹೋಗುತ್ತದೆ ಬಯಪ್ಪನಹಳ್ಳಿ. ಮತ್ತು ಇನ್ನೊಂದು ಲೈನ್ ನಾವು ಹೋಗೋದಿದ್ದು ಎರೋಡ್ ಲೈನ ಸಿಗ್ನಲ್ ಸಿಕ್ಕಾಬಿಡುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಭಯ ರೆಡಿನ ನಿಂತ. ಅವೇನು ತೋರಿಸಿದೆ ಅಲ್ರಿ ಎಲ್ಲ ಪ್ಯಾಕ್ಡ್ ಐಟಮ್ ಇದ್ದು. ಅದಕ್ಕೆ ನಾನು ಬರೀ ಈಗ ಇಲ್ಲೇನು ಇದಿರುತ್ತಲ್ಲ ಅಂದರೆ ಈ ಟ್ರೈನಿಗಾಗೆ ಸ್ಪೆಷಲಾಗಿ ಮಾಡಿದಂಥ ಐಟಮ್ ತೊಗರಿ ಬಾಳಿ ವಡ. ಮಸ್ತ್ ಐತಿ ಭಾಳ ಡ್ರೈ ಐತಿ. ಇಲ್ಲಿ ಕ್ರೋಸೋನಟ್ इसको क्या बोलती थी? क्रोसो. ನನಗಂತೂ ಇದು ಪ್ರೊನೌನ್ಸಿಯೇಷನ್ ಹಾಂ ಎರಡೆರಡು ಆಪ್ಷನ್ ಕೊಟ್ರಿ, ಒಂದು ಚಾಕ್ಲೇಟ್ ಒಂದು ಆರೆಂಜ್. ನಂಗಂತೂ ಇದುವರೆಗೂ ಅದ್ರ ಪ್ರೊನೌನ್ಸಿಯೇಷನ್ ಬರೋಂಗಿಲ್ಲ. ಕ್ರೋಸಾನ್ ಹಿಂಗಾಗುತ್ತೆ. ಮಳೆ ಬರ್ತಿದ್ದೇನೆ ಲಕ್ಕಿ. ಏನು ಔಟ್ರದಾಗ ಬಂದೀವಲ್ಲ ಅಲ್ಲಿ ಹಿಂದೆ ನೋಡ್ರಿ ನೀವು, ಅದ ಗುಡ್ಡದಿಂದ ಫುಲ್ ಮಾಡಿ ಹಾಕ್ಬಿಟ್ಟೈತಿ. ಭಾಳ ಮಳೆ ಆಗತ್ತ ಅಲ್ಲಿ. ಸೇಲಮಿಂದ ನಾವು ಲೈನ್ ತೊಗೋತೇವೆ ರೀ ನಮಕಲ್ಲಿಗೆ ಡೈರೆಕ್ಟ್. ಬಟ್ ನಮಕಲ್ಲಿಗೆ ನಾವು ಬರ್ಬೋದಿತ್ತು ಹೆಂಗೆ, ಸೇಲಮಿಂದ ಈರೋಡ್ ಹೋಗಿ ಈರೋಡ್ದಿಂದನೂ ನಮಕ್ಕಲ್ಲಿ ಬರ್ಬೋದಿತ್ತು. ಬಟ್ ನಾವು ಬರೋದು ಸೇಲಮಿಂದ ನಮಕ್ಕಲ್ ಡೈರೆಕ್ಟ್. ನಮಕ್ಕಲ್ಲಿಂದ ನಾವು ಮುಂದೆ ಹೋಗ್ತೀವಿ ತಿರುಚಿರಪಲ್ಲಿಂದ ಸುತ್ತೋಟದ ಬಂದು ದಿಂಡಿಗೋಲ್ ಸೇರ್ತೇವೆ. ಇಲ್ಲಾಂದ್ರೆ ಲೊಕೇಶನ್ ಮಾತ್ರ ಅನ್ನಾವತ್ತೈತಿ. ಈಗ ನಾವು ಹೊಂಟೇವಲ್ಲಿ ಇದೆಲ್ಲ ಲೊಕೇಶನ್ ಇಷ್ಟು ಚಲೋ ಐತೆ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ಒಂದೇ ಭಾರತದ ಎಕ್ಸಿಕ್ಯೂಟಿವ್ ಒಳಗೆ ಕುಂತ ಮೇಲೆ ನನಗೆ ಅದು ಫೀಲ್ ಗೊತ್ತಾಗತ್ತೆ. ಯಾಕಂದ್ರೆ ಬ್ರಾಡ್ ಏನು ವಿಂಡೋಸ್ ಇರ್ತಾವಲ್ಲ ಅದರಿಂದ ಅನ್ನಾಹುತ್ ವ್ಯೂಸ್ ಬರ್ತಾವೆ. ಅರೆ ಹಿಮಾಂಶು ಈ ಕೌನ್ ಸಾ ಸ್ಟೇಷನ್ ಇಲ್ಲಿ ಯಾವುದೋ ಸ್ಟೇಷನ್ ಒಳಗೆ ತರಬೇರಿ ರಾಸಿಪುರಂ ಅಂತ ಅಂದಿವ. किस लिए रोके होंगे? ओवरटेक के लिए नेक्स्ट स्टेशन में कन्नड़ में बात करो ना. अरे नेक्स्ट स्टेशन में ओवरटेक ಓವರ್ಟೇಕ್ ಆಗುತ್ತೆ. ಏನು ಟ್ರೈನ್ ಗೊತ್ತಿಲ್ಲ. ಯಾವ ಟ್ರೈನ್ ಇಲ್ರಿ, ಯಾವ್ದಾರ ಟ್ರೈನ್ ಓವರ್ಟೇಕ್ ಇರ್ಬೋದು. ಬಟ್ ಮಳೆ ಮಾತ್ರ ಮಸ್ತ್ ಆಗತ್ತೈತ್ರಿ ಹೊರಗೆ ಮಾತ್ರ. ಸೋನು ಭಯ್ಯ ವೆದರ್ ಹೆಂಗಿದೆ? ಅಲ್ಲ ಇಲ್ಲೇ ಒಂದು 25-30 ಕಿಲೋಮೀಟರ್ ಸೇಲಮಲ್ಲಿ ವೆದರ್ ಹೆಂಗಿತ್ತು? ಫುಲ್ ಹೀಟು. ನಾವು ವಿಡಿಯೋ ಮಾಡ್ತಿದ್ರಿ ಹೀಟಲ್ಲಿ ನಾವು ಹೋಗಿ ಕೂತ್ಕೊಂಡ್ಬಿಟ್ಟಿದ್ರಿ. ಫುಲ್ ಸೇಲಮ್ ಔಟ್ರ್ ಮೇಲೆ ಔಟ್ರಿಗೆ ಬಂದು ಹುಡ್ಕ ಏನು ಅನ್ನಾಹುತ ಇದು ಗೊತ್ತ್ರಿ ಲೊಕೇಶನ್ ಮಾತ್ರ. ನಾವು ಯಾವ್ದಾರ ನಮ್ಮ ನಾರ್ಮಲ್ ಟ್ರೈನ್ ಇತ್ತಂದ್ರೆ ಮಸ್ತ್ ವಿಡಿಯೋ ಆಗ್ಬಿಡ್ತಿತ್ತು. ನೋಡಂತಡ್ರಿ ಏನಾಗತ್ತೆ ಈಗ. ನಾನು ಈಗ ಚೆಕ್ ಮಾಡಿದ್ದೆ ರೀ, ಇದು ಸೇಲಮಿಂದ ನಮಕಲ್ ಕರೂರು ಸೆಕ್ಷನ್ ಐತಲ್ಲ, ಇದು ಫುಲ್ ಸಿಂಗಲ್ ಲೈನ್ ಸೆಕ್ಷನ್ ಐತಿ. ಕರೂರ್ ಟು ತಿರುಚುಪಲ್ಲಿ ಸಿಂಗಲ್, ತಿರುಚುಪಲ್ಲಿ ಟು ಮದುರೈ ಫುಲ್ಲು ಡಬಲ್ ಲೈನ್. ಹಿಂಗೆ ಒಂದೇ ಭಾರತೊಳಗೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನು ಸಿಗತ್ತಲ್ರಿ, ಇದ್ರೊಳಗೆ ನೆಕ್ಸ್ಟ್ ಸ್ಟೇಷನ್ ಯಾವ್ದು, ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೊಂಟೈತಿ, ತಮಿಳ, ಹಿಂದಿ, ಇಂಗ್ಲೀಷ್ ಮತ್ತು ಕನ್ನಡ ಒಳಗೂ ಇದ್ರೊಳಗೆ ಆಪ್ಷನ್ ಐತಿ. ಟೈಮಿಂಗ್, ಸ್ಪೀಡ್ ನೋಡ್ರಿ, ಬೆಂಗಳೂರು ದಂಡುವಿಂದ ಮದುರೈ, ಮುಂದಿನ ನಿಲ್ದಾಣ ನಾಮಕಲ್. ಈ ಎಲ್ಲ ಆಪ್ಷನ್ಸ್ ಕೊಟ್ಟರೆ. ಮತ್ತು ಟಾಯ್ಲೆಟ್ ವೇಕೆಂಟ್ ಸ್ಟೇಟಸ್ ಐತಿ, ಇದನ್ನಂತೂ ನಾನು ನಿಮಗೆ ತೋರಿಸೇ ಆಟೋಮೆಟಿಕ್ ಸ್ಲೈಡಿಂಗ್ ಡೋರ್ಸ್ ಅಂತೂ ಅದಾವ. ಮತ್ತು ನೀವು ಎಕ್ಸಿಕ್ಯೂಟಿವ್ ಚೇರ್ಗಾರ್ ಒಳಗೆ ನಿಮಗೆ ನ್ಯೂಸ್ ಪೇಪರು ಪ್ರೊವೈಡ್ ಮಾಡ್ತಾರೆ. ಏನೋ ವರ್ಕ್ ನಡೆಯತ್ತಿತ್ತು ಅನ್ಸುತ್ತೆ ರೀ, ಅದಕ್ಕೆ ನಮ್ಮನ್ನ ಸ್ಟಾಪ್ ಮಾಡಿರಿ. ಇಲ್ಲಿ ಇದು ಸಿಂಗಲ್ ಲೈನ್ ಐತಿ ಹೇಳ್ದಂಗೆ ನೋಡ್ರಿ. ಇಲ್ಲಿ ಆನ್ ಬೋರ್ಡ್ ಹೌಸ್ ಕೀಪಿಂಗ್ದ ಇರೋದ್ರಿಂದ ಕಂಟಿನ್ಯೂಸ್ ಕ್ಲೀನಿಂಗ್ ಅಂತೂ ನಮ್ಮ ಒಂದೇ ವಾರ ಅಥವಾ ಹಾಗೆ ಆಗತ್ತದು. ಇದೊಂದು ಈ ಎಲ್ಲ ಟ್ರೈನ್ ಒಳಗೂ ಆಗುತ್ತೆ, ಬಟ್ ಏನು ದೊಡ್ಡದಲ್ಲ. ಬಟ್ ಇದು ಆನ್ ಟೈಮ್ ಕಂಟಿನ್ಯೂಸ್ ಆಗುತ್ತಲ್ಲ, ಅದು ನಮ್ದು ನಿಮಗೆ ತೋರಿಸಿದೆ ನಾನು. ನಮ್ಮ ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಇನ್ನೂ ಬಂದಿಲ್ಲ ವಿಡಿಯೋ, ಅದ್ರೊಳಗೆ ಅಂತೂ ಕ್ಲೀನ್ಲಿನೆಸ್ ಮರ್ತಾ ಬಿಡೋದು ನೋಡ್ರಿ. ನೀವು ಕಂಪ್ಲೇಂಟ್ ಹಾಕಿದ್ಮೇಲೆ ಅದು ಕ್ಲೀನ್ ಆಗುತ್ತೆ. ನಾನೇನು ತೋರಿಸಿದೆ ಅಲ್ರಿ, ಅದು ಬಂದುಬಿಟ್ಟೆ ಎಕ್ಸಿಕ್ಯೂಟಿವ್ ಚೇರ್ ಕಾರ. ಅದರದ್ದು ಫುಲ್ ರಿವ್ಯೂ ನೋಡೋಣ ಅಂತ. ಬಟ್ ಇದೇನೈತಲ್ಲ, ಇದು ಬಂದುಬಿಟ್ಟು ಚೇರ್ ಕಾರ. ಇದ್ರೊಳಗೆ 3x2 ಕಾಂಬಿನೇಷನ್ ಐತಿ. ಅಲ್ಲಿ ನೀವು ನೋಡ್ರಿ 2x2 ಐತಿ. ಇದ್ರೊಳಗೆ ಟ್ರಾವೆಲ್ ಮಾಡ್ತಾರೆ ಸೋನು ಭಯ್ಯ ಮತ್ತು ಹಿಮಾಂಶು. ಇವ್ರದ್ದು ಬೆಸ್ಟ್ ಸೀಟ್ ಹೆಂಗೆ ಸಿಗತ್ತೆ ನೋಡ್ರಿ. ಒಬ್ಬ ಇಲ್ಲೇ ಒಬ್ಬೊಬ್ರು ಇಲ್ಲೇ.
कैसा है, कंफर्टेबल है क्या? ठीक है, ठीक है, ओके है। ओके है। अगर साथ में वो दोनों सीट मिले तो ज़्यादा हाँ। बेटर है। कंफर्ट ಇದೆ, ಕಂಫರ್ಟ್ ಇದೆ ರೀ. ಬಟ್ ಕಲರ್ ಕಾಂಬಿನೇಷನ್ ದೋನೋ का ಸೇಮ್ है ना, थोड़ा ಎಲ್ಲ ಒಂದೇ ಬರೋದಾಗ ನಾವು ನೋಡೇವಲ್ಲ, ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಐತೆ. ಅವಾಗ ಸ್ವಲ್ಪ ಒಂದು ಕರೇಜ್ ಬರ್ತಿದೆ, ಓ ಎಕ್ಸಿಕ್ಯೂಟಿವ್ ಚೇರ್ ಕಾರ್. ಬಟ್ ಚೆನ್ನೈ ಮೈಸೂರು ಒಂದೇ ಭಾರತ್ ಹಾಂ ನಾ ಅದು 16 ರೇಕ್ ಒಂದೇ ಭಾರತ್ 16 ಅದು ಡಿಫ್ರೆಂಟ್ ಇದೆ. ಎಕ್ಸಿಕ್ಯೂಟಿವ್ ಬ್ಲ್ಯಾಕ್ ಇದೆ, ಹಾಂ. ಮತ್ತೆ ನಾರ್ಮಲ್ ಶೇರ್ ಕಾರ್ಡ್ ಬ್ಲೂ ರೆಡ್ಡಿಶ್ ಅದೇ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದ್ರೆ ಮಜಾ ಬರೋದು. ಲೊಕೇಶನ್ಸ್ ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ? ಸಕ್ಕದಾಗಿದೆ ಲೊಕೇಶನ್. ಅದು ಮಳೆ ಬರ್ತಿದೆ, ಹಾಂ. ಇದು ಸಕ್ಕದಾಗಿದೆ. ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತದೆ. तू बोलना है, तू कನ್ನಡ में. ಚೆನ್ನಾಗಿದೆ. ಅಲ್ಲ ಇವಂದು ಯಾರಾದರೂ ಫ್ಯಾನ್ಸ್ ಇದ್ರೆ ಹಿಮಾಂಶು _ क्या है तुम्हारा? हम सफ़र ಹಿಮಾಂಶು. ಲಗೇಜ್ ಇಡಕ್ಕೆ ನಿಮ್ಗೆ ಮ್ಯಾಲೆ ಸ್ಪೇಸ್ ಸಿಗುತ್ತೆ ರೀ. ಬಟ್ ವಿಸ್ಟಾಡೋಮ್ದೊಳಗೂ ನೋಡ್ರಿ ನೀವು, ಇಲ್ಲಿ ಸಪ್ರೇಟ್ ಅದಕ್ಕೆ ಸ್ಪೇಸ್ ಸಿಗ್ತದೆ. ಬಟ್ ಇದ್ರೊಳಗೆ ಹಂಗಿಲ್ಲ. ವಿಸ್ಟಾಡೋಮ್ದಾಗ ಯಾಕೆ ಸ್ಪೇಸ್ ಹೊರ ಕೊಟ್ರ ಅಂತಂದ್ರೆ ಅಲ್ಲಿ ನಿಮ್ಗೆ ಹಿಂಗೆ ಫುಲ್ ಒಂದು 360 ವ್ಯೂ ಕೊಡಕ್ಕೆ ಅವ್ರ ಟ್ರೈ ಮಾಡ್ಯಾರ. ಮದುರೈ ಒಂದೇ ಭಾರತ್ ಈಗ ಎಂಟ್ರ್ ಆಗೈತೆ ರೀ. ನಮ್ಮಕ್ಕಲ್ಲಿಗೆ ಇಳಿದು ಹೋಗುವಷ್ಟು ನನಗೆ ಟೈಮ್ ಇಲ್ಲ ರೀ. ಯಾಕಂದ್ರೆ 2 ನಿಮಿಷ ಸ್ಟಾಪ್ ಇಲ್ಲಿರೋದ್ರಿಂದ ರಿಸ್ಕ್ದೊಳಗೆ ನಂಗೆ ಇಷ್ಟ ಇಲ್ಲ. ನಮಕ್ಕಲ್ ಫೇಮಸ್ ಐತಿ ಈ ನಮಕ್ಕಲ್ ಮ್ಯಾಂಗೋಸ್ಗೆ. ಮತ್ತು ನಮಕ್ಕಲ್ ಇನ್ನೊಂದರಿಂದ ಏನು ಫೇಮಸ್ ಐತಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಹಬ್ ಆಫ್ ಸೌತ್ ಇಂಡಿಯಾ. ಮತ್ತು ಇನ್ನೊಂದು ಇದಕ್ಕೆ ಬಿರುದೂ ಐತ್ರಿ, ನಮಕ್ಕಲ್ಲಿಗೆ ಎಗ್ ಹಬ್ ಆಫ್ ಸೌತ್ ಇಂಡಿಯಾನೋ ಅಂತಾರೆ. ಇಲ್ಲಿ ಆಗುವಷ್ಟು ಇದರ ಇಲ್ಲಿ ಆಗುವಷ್ಟು ಮೊಟ್ಟೆಗಳ ಪ್ರೊಡಕ್ಷನ್ ನಮ್ಮ ಸೌತ್ ಇಂಡಿಯಾ ಒಳಗೆ ಎಲ್ಲೂ ಆಗಂಗಿಲ್ಲ ಅಂತ. ಅಷ್ಟು ಮೊಟ್ಟೆ ಪ್ರೊಡಕ್ಷನ್ ಇದು ಒಂದು ನಮಕ್ಕಲ್ ಸಿಟಿಯಿಂದನೇ ಆಗುತ್ತಂತ. ಬೆಂಗಳೂರು ಕಂಟೋನ್ಮೆಂಟ್ ಮಧುರೈ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಸ್ತ್ ಸನ್ಸೆಟ್ ಈಗ ಎಂಟ್ರ್ ಆಗೈತೆ ರೀ ಕರೂರ್ ಜಂಕ್ಷನ್ಗೆ. ಜಂಕ್ಷನ್ ಯಾಕಂತಂತೇಳಿ ನಾನು ನಿಮ್ಗೆ ಹೇಳಬಿಟ್ಟೆ. ಸನ್ಸೆಟ್ ಏನು ಅನ್ನಾಹುತ್ ಆಗತ್ತದ ನೋಡ್ರಿ. ಮಾತ್ರ ಇಲ್ಲೇ ಸೇಮ್ ವಂದೇ ಭಾರತ್ ಕಲರ್ ಒಳಗೆ ಪೂರ್ತಿ ಸನ್ಸೆಟ್ ಆಗತೈತಿ. ಏನರ ನಮ್ದು ಡೋರ್ ಗೀರ್ ಇತ್ತು, ಡೋರ್ ಪ್ಲೇಟಿಂಗ್ ಮಾಡಿ ನಿಮ್ಗೆ ಅನ್ನಾಹುತ್ ಶಾರ್ಟ್ಸ್ ಅಂತೂ ನಾನು ಪಕ್ಕ ತೋರಿಸ್ತಿದ್ದೆ. ಮತ್ತು ಸ್ಟೇಷನ್ ಕನ್ಸ್ಟ್ರಕ್ಷನ್ ನೋಡ್ರಿ ಭಾಳ ಜೋರಿಂದ ನಡೆದೈತೆ ಅಂತೇಳಿ ಅನ್ಕೋತೇನೆ ನಾನು. ಇಲ್ಲಿ ಯಾವುದೋ 2 ವ್ಯಾಗ್ನೈನ್ ಟ್ವಿನ್ ಅದಾವ್ರಿ. ಯಾವ್ದಂತ ನೋಡೋದಾದ್ರೆ ಯಾವ ಶೆಡ್ ರೀ ಇವ? ಮೌಲಾ ಅಲಿದು. ವಾವ್, SR ಒಳಗೆ ವರ್ಕ್ ಮಾಡೋದು ನೋಡ್ರಿ. ವಂದೇ ಭಾರತದ ಬೆಸ್ಟ್ ಏನಪ್ಪ ಅಂತಂದ್ರೆ ಆಧುನಿಕ ಟೆಕ್ನಾಲಜಿ ಏನು ಯೂಸ್ ಮಾಡಿರಲ್ರಿ, ಅದ್ರ ಜೊತೆ ನೀವು ನಿಮಗೆ ಫಸ್ಟ್ ಏಡ್ ಕಿಟ್ಗೆ ಇಂಥವೆಲ್ಲ ನೆಸೆಸಿಟಿ ಎಲ್ಲ ನಿಮ್ಗೆ ಪ್ರೊವೈಡ್ ಮಾಡಿರ್ತಾರೆ. ಬಟ್ ಇದೇನೆಲ್ಲ ನೋಡ್ತಿರಲ್ಲ ಇದೆಲ್ಲ ನಿಮ್ಗೆ ಹೆಂಗಂದ್ರೆ ಪ್ರೆಷರ್ ಸಿಸ್ಟಮ್ದು ಇರುತ್ತೆ. ಡೋರ್ ಓಪನ್ ಕ್ಲೋಸಿಂಗ್, ಎಮರ್ಜೆನ್ಸಿ ಒಳಗೆ ನೀವು ಡೋರ್ ಓಪನ್ ಮಾಡ್ಬೋದು ಇಲ್ಲಿಂದ, ಮತ್ತು ಇಲ್ಲಿ ಕ್ಲೋಸು ಮಾಡ್ಬೋದು. ಇದೇನು ಬಟನ್ ಐತಲ್ಲ ಇದರಿಂದ. ಮತ್ತು ಇದೇನು ಮೇನ್ ಹ್ಯಾಂಡಲ್ ಇರುತ್ತಲ್ಲ ಎಲ್ಲ ಗಾರ್ಡ ಮತ್ತು ಲೋಕೋ ಪೈಲಟ್ ಅವ್ರ ಅಂಡರ್ ಇರುತ್ತೆ. ಫುಲ್ ಎಲ್ಲ ಅವರ ಕಂಟ್ರೋಲ್ ಮಾಡ್ಬೋದು ಇದನ್ನ. ಬರೀ ಈ ರೋಡಿಂದ ಅಷ್ಟೇ ಲೈನ್ ಬಂದಿಲ್ಲ ರೀ. ಇಲ್ಲಿ ಒಂದು ಲೈನ್ ಹೊಂಟಿದ್ದು ತಿರುಚುರಪಲ್ಲಿ, ಒಂದು ಡೈರೆಕ್ಟ್ ಬಂದಿವಿ ಸೇಲಮಿಂದ, ಮತ್ತು ಇನ್ನೊಂದು ಲೈನ್ ಹೋಗುತ್ತೆ ಎಲ್ಲಿಗೆ ಹೇಳ್ರಿ, ದಿಂಡಿಗುಲಿಗೆ ಡೈರೆಕ್ಟ್ ಲೈನ್ ಐತಿ. ಬಟ್ ದಿಂಡಿಗುಲಿಗೆ ಡೈರೆಕ್ಟ್ ಹೋಗಂಗಿಲ್ಲ ನಾವು, ಯಾಕಂದ್ರೆ ಇದಕ್ಕೆ ತಿರುಚುರಪಲ್ಲಿಗೆ ಹೆವಿ ಪ್ಯಾಟ್ರನೇಜ್ ಇರೋದ್ರಿಂದ ಇದು ತಿರುಚುರಪಲ್ಲಿ ಹೋಗಿ ವಾಪಸ್ ಬರುತ್ತಂತ ನಾನು ನಿಮ್ಗೆ ಹೇಳಿದೆ. ಇದಕ್ಕೆ ಈಗೂ ನಾನು ನಿಮ್ಗೆ ತೋರಿಸ್ತೀನಿ ಚಾರ್ಟ್ ಒಳಗೆ 300+ ಟಿಕೆಟ್ಸ್ ತಿರುಚುರಪಲ್ಲಿ ಬುಕ್ ಅದಾವೆ. ಯಾವುದೋ ಟ್ರೈನ್ ಜೊತೆ ನಮ್ಗೆ ಕ್ರಾಸಿಂಗ್ ಆಗ್ತಿಲ್ಲ. ಓ ವ್ಯಾಪ್ 4 ವಿತ್ ಡೆಡ್ ಆಲ್ಕೋ. ತಿರುಚುರಪಲ್ಲಿ ರೋಡ್ ಪ್ಯಾಸೆಂಜರ್ ನೋಡ್ರಿ. ಅದು ಒಂದು ಮಾತಂದ್ರು ಖರೆ ನೋಡ್ರಿ, ವಂದೇ ಭಾರತಕ್ಕೆ ಹೆವಿ ಪಿಕಪ್ ಕೊಟ್ರ. ಸ್ಟೇಷನಿಂದ ಹೊರಗೆ ಬರೋದಕ್ಕೆ 70 ಸ್ಪೀಡ್ ತೊಗೊಳುತ್ತೆ. ಅನ್ನ ಹೊತ್ತು ಮೈಲ್ದಿತ್ತರ ಈ ಶತಾಬ್ದಿ ಸಂಬಂಧ ನಮ್ಮನ್ನು ತರಬಿದ್ರು ನೋಡ್ರಿ. ಇಲ್ಲಿ ಜನಶತಾಬ್ದಿ ವಂದೇ ಭಾರತ್ ಮರ್ಯಾದಿನ ಇಲ್ಲ ನೋಡ್ರಿ. ಇದು ಮೈಲ್ದಿತ್ತರಿಂದ ಕೊಯಂಬತ್ತೂರ್ಗೆ ಹೋಗುವಂಥ ಜನಶತಾಬ್ದಿ. ಇಷ್ಟು ದಿನ ಇದೆ ICF ಇತ್ತು, ಮಸ್ತ್ ICF ಜನಶತಾಬ್ದಿ ಕೋಚಸ್ಗಳು ಇದ್ದು ಇದಕ್ಕೆ. ಬಟ್ ರೀಸೆಂಟಾಗಿ ಇದನ್ನು LHB ಮಾಡಿ ನಾರ್ಮಲ್ ಬೃಂದಾವನಾಗ ಇದನ್ನು ಲಾಲ್ಬಾಗ್ ಎಕ್ಸ್ಪ್ರೆಸ್ ಟೈಪ್ ಮಾಡಿಬಿಟ್ರಿ ಇದನ್ನು. ಬಟ್ ICF ಒಂದು ಮಜಾನ ಬೇರೆ. ಕ್ಯಾ ಬೋಲ್ತಾ ಹೈ ಮನುಷ್ಯ? ಸೇಮ್ ನಮ್ಮ ತಿರುಪತಿ SMTನೂ ಹಂಗೆ. ಬಟ್ ಅಣ್ಣ ನೀವು ನೋಡಿ ಸದರ್ನ್ ರೈಲ್ವೇಸ್ ಗಾಡಿ ಹೊಸ ಕೋಚ್ ಆದರೂ ಕೊಡ್ತಾರೆ, ಮತ್ತು ಕ್ಲೀನ್ ಇರುತ್ತೆ ಗಾಡಿ. ಬಟ್ ಬೇರೆದು ನಂಗೆ ಲೈಕ್ ಆಗಲ್ಲ.
ನೀವು ನೋಡಿ ಇಲ್ಲಿ ಬೋಧಿ ನಾಯಕನೂರು ಅಂತ ಇದೆಯಲ್ಲ ಮಧುರೈ ಹತ್ರ, ಅಲ್ಲಿ ಬರೀ ಅದು ಬ್ರಾಂಚ್ ಲೈನು, ಅಲ್ಲಿಗೆ ಸೂಪರ್ ಫಾಸ್ಟ್ ಟ್ರೈನ್ ಬಿಡ್ತಾರೆ ಡೈಲಿ ಒಂದು. ಇಲ್ಲಿ ನಮಗೆ ಇರೋ ಟ್ರೈನ್ನೇ ಕೊಡ್ತಿಲ್ಲ, ಕೇಳಿದ್ರೆ ಪ್ಲಾಟ್ಫಾರ್ಮ್ ಇಲ್ಲ, ಹಂಗಿಲ್ಲ ಹೆಂಗಿಲ್ಲ ಅಂತ. ಸೌತ್ ವೆಸ್ಟರ್ನ್ ರೈಲ್ವೆ ಏನಕ್ಕೆ ಮೇಲೆ ಬರ್ತಿಲ್ಲ? ಅದೇ ಕಾರಣ, ಬರೀ ಫ್ರೇಟ್ ಓಡಿಸ್ತಾರೆ. ಫ್ರೇಟ್ ಓಡಿಸ್ತಾರೆ, ರಾಜಸ್ಥಾನಿಗೆ ಟ್ರೈನ್ ಬಿಡ್ತಾರೆ, ಬೇಕು ಅಂದ್ರೆ ಹೌಡಾ ಇಲ್ಲ ದಾನಾಪುರ್ಗೆ ಬಿಡ್ತಾರೆ, ದಾನಾಪುರಿಗೆ ಬಿಡ್ತಾರೆ, ಅವಾಗ ಪ್ಲಾಟ್ಫಾರ್ಮ್ ಇರೋ. ಟೈಮ್ ನೋಡ್ರಿ ಇಲ್ಲ 6:46 ಆಗತೈತಿ. ಕಂಟಿನ್ಯೂಸ್ ಏನಾರ ಒಂದು ತಿನ್ನಕ್ಕೆ ಬರತೈತಿ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ. ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಹೇಳ್ದಂಗೆ ಅಷ್ಟೇ ನಿಮ್ಗೆ ಸೂಪ್ ಸಿಗುತ್ತೆ, ಸೂಪ್ ಸರ್ವ್ ಮಾಡ್ತಾರೆ. ಇದು ರೆಡಿ ಟು ಈಟಮ್. ನಿಮ್ಗೇನು ನಾನು ಮಧ್ಯಾಹ್ನ ತೋರಿಸಿದ್ದೆಲ್ಲ ಅದೇ, ಬಟ್ ಟೇಸ್ಟ್ ಮಾತ್ರ ಮಸ್ತ್ ಇತ್ತು. ನಾನು ರಿವ್ಯೂ ಕೊಟ್ಟೇನಿ. ಇನ್ನೊಂದು 40 ಕಿಲೋಮೀಟರ್ ಒಳಗೆ ನಾವು ಹೋಗಿ ತಲುಪ್ತೇವೆ. ಎಲ್ಲಿಗೆ ಹೇಳ್ರಿ? ತಿರುಚಿರಪಲ್ಲಿಗೆ. ಬರ್ರಿ ಮೀಟಾಗ. ಬೆಳಗ್ಗೆ ನನಗೆ ಇದು ಭಾಳ ಇಷ್ಟ ಆಗಿತ್ತು, ಏನು ಮಧ್ಯಾಹ್ನ ಸಾರಿ ಒಂದು ಟೊಮೆಟೊ ಸೂಪ್. ಈ ಸತ ಯಾವ್ದು ತೊಗೊಂಡಂದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿರಿ. ಸ್ವೀಟ್ ಕಾರ್ನ್ ವೆಜ್ ಹಿಂಗೇನೋ ಇರುತ್ತಲ್ಲ, ಇವರು ಕಟ್ಲರಿ ಇಂಥದ್ದೊಂದು ಉಳಿಸ್ಕೊಂತ ಬಂದು ನಿಮ್ಮ ಕಟ್ಲರಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಒಂದೇ ಭಾರತ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ನೀವು ಕುಂತಲ್ಲೇ ಎಲ್ಲ ಊಟ ತಿಂಡಿ ಎಲ್ಲ ಮಾಡಿ ಬಟ್ ವಾಶ್ರೂಮ್ ಗಟ್ಟೆ ಎದ್ದು ಹೋಗ್ಬೇಕು ನೋಡ್ರಿ. ಅದೊಂದು ಬಿಟ್ಟು ಎಲ್ಲ A to Z ನಿಮ್ಗೆ ಕುಂತಲ್ಲೇನೆ ಸಿಗುತ್ತೆ. ದಿಸ್ ಈಸ್ ವಂದೇ ಭಾರತ್. ಕೊಟ್ಟಂಗೆ ಸ್ಪೀಡ್ ಇಲ್ಲ ಬಿಡ್ರಿ, ಸೆಮಿ ಬುಲೆಟ್ ಟ್ರೈನ್ ಅಂತ ಅಂತಾರೆ, ಬಟ್ ಎವರೇಜ್ ಸ್ಪೀಡ್ ಗಿಡೆಲ್ಲ ನಾರ್ಮಲ್ ಟ್ರೈನ್ ಗತೆನೇ ಐತಿ, ಅದಕ್ಕೇನು ಫರಕ್ಕಿಲ್ಲ. ಬಟ್ ಸರ್ವಿಸಸ್ ನಿಮ್ಗೆ IRCTC ವತಿಯಿಂದ ಚಲೋ ಸಿಗುತ್ತೆ. ಬಟ್ ಒಂದಷ್ಟು ಕಡೆ ಹೆಂಗೆ ಮಾಡಿರ್ತಾರಪ್ಪ ಅಂತಂದ್ರೆ, ರೀಸೆಂಟಾಗಿ ನಮ್ಮ ಕಲಬುರಗಿ ವಂದೇ ಭಾರತ್ ಒಳಗೆ ನಾನು ಜರ್ನಿ ಮಾಡಿದ್ದೆ, ನಾನು ನಿಮ್ಗೆ ತೋರಿಸಿದ್ದೆ. ಊಟ ಗೀಟ ಎಲ್ಲ ಸರಿ ಇರಲಿಲ್ಲ, ನನಗೆ ಊಟ ಮಾಡೋಕ್ಕೂ ಆಗಲಿಲ್ಲ. ಹಿಂಗಾಗತ್ತೆ ನೋಡ್ರಿ, ಒಂದೊಂದು ಕಡೆ ಚಲೋ ಬರುತ್ತೆ, ಒಂದೊಂದು ಕಡೆ ಇದು ಬರುತ್ತೆ. ಯಾಕಂದರೆ ಯಾರ ಕಡೆ ಟೆಂಡರ್ ಇರುತ್ತಲ್ಲ, ಟೆಂಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಕೆಲಸ ನಿಮ್ಗೆ ಗೊತ್ತೈತಿ, ಟೆಂಡರ್ ಮೇಲೆ ಡಿಪೆಂಡ್ ಇರ್ತಾವೆಲ್ಲ. गाड़ी लग रही है जनशताब्दी के पुराने रिक्शे चल रहे. ವಂದೇ ಭಾರತ್ ಬಗ್ಗೆ ನಾನು ನಿಮ್ಗೆ ಹೇಳಿಲ್ಲ. ವಂದೇ ಭಾರತ್ ಅನ್ನೋ ಟ್ರೈನ್ಗಳು ಸೆಮಿ ಬುಲೆಟ್ ಅಂತೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇವನ್ನ ಇನಾಗ್ರೇಟ್ ಮಾಡಿದ್ದ. ಇದು ಫಸ್ಟ್ ರನ್ ಆಗಿದ್ದ ಇಲ್ಲಿಂದ ವಾರಾಣಸಿಗೆ ಫಸ್ಟ್ ವಂದೇ ಭಾರತ್, ಸೆಕೆಂಡ್ ವಂದೇ ಭಾರತ್ ಬಂದ್ಬಿಟ್ಟು ಡೆಲ್ಲಿಯಿಂದ ವೈಷ್ಣೋದೇವಿ ಕಟ್ರಾಗ, ಥರ್ಡ್ ವಂದೇ ಭಾರತ್ ಬಂದ್ಬಿಟ್ಟು ಎಲ್ಲಿಗಂತ ನೀವು ಹೇಳ್ರಿ. ಫೋರ್ತ್ ವಂದೇ ಭಾರತ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಮೈಸೂರು ಚೆನ್ನೈ ಏನೋ ಅಂದ್ಕೊರಿ ನೀವು, ಚೆನ್ನೈ ಬೆಂಗಳೂರು ಮೈಸೂರು ವಂದೇ ಭಾರತ್ ಫೋರ್ತ್ ಒಂದು. ಸೌತ್ ಇಂಡಿಯಾದ ಫಸ್ಟ್ ವಂದೇ ಭಾರತ್ ನಮ್ಮ ಚೆನ್ನೈ ಬೆಂಗಳೂರು ಮೈಸೂರದನ್ನ. ಮತ್ತು ಮಾತಾಡ್ಬೇಕಂದ್ರೆ ನಮ್ಮ ಕರ್ನಾಟಕ ಒಳಗೆ ಓಡಾಡುವಂಥ ಫಸ್ಟ್ ವಂದೇ ಭಾರತ್ ಬಂದ್ಬಿಟ್ಟು ನಮ್ಮ ಧಾರವಾಡ ಮತ್ತು ಬೆಂಗಳೂರಿನ ನಡುವೆ ಕೂಡುವಂಥದ್ದು. ಈ ವಂದೇ ಭಾರತ್ ಟ್ರೈನ್ಗಳು ಹೆಂಗಪ್ಪ ಅಂತಂದ್ರೆ ಒಂದದಿಂದ ಹೋಗಿ ಒಂದದಿಂದ ಬರೋ ಚೇರ್ಗೆ ಅಂದರೆ ಸಿಟ್ಟಿಂಗ್ ವಂದೇ ಭಾರತ್ಗಳು. ಇವತ್ತು ಮಾರ್ನಿಂಗ್ ಒಂದು ಲೊಕೇಶನಿಂದ ಸ್ಟಾರ್ಟ್ ಆಯ್ಕಾವ ಅಂದ್ರೆ ಇನ್ನೊಂದು ಲೊಕೇಶನ್ಗೆ ಮುಟ್ಟು ವಾಪಸ್ ಅದೇ ದಿನ ರಿಟರ್ನ್ ಇವುಗಳು ಬರ್ತಾವೆ. ಬಟ್ ಈಗ ಎಂಥವು ಸಿಸ್ಟಮ್ ಬರತ್ತಾವ ಅಂದ್ರೆ ಹೊಸ ಸ್ಲೀಪರ್ ಒಂದೇ ಭಾರತ್ ಬರ್ತಾವೆ, ಅಪ್ಗ್ರೇಡೆಡ್ ವರ್ಷನ್. ಅವಕ್ರೊಳಗೆ ಹೆಂಗಾಗುತ್ತೆ ಅಂದ್ರೆ ನೀವು 2 ರಿಂದ 3 ದಿನನೂ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಒಂದು ಪ್ರೋಟೋಟೈಪ್ ಬಂದೈತಿ, ಬಟ್ ಅದನ್ನ ಈಗ ಬರೀ ಟೆಸ್ಟಿಂಗಿಗೆ ಯೂಸ್ ಮಾಡತ್ತಾರೆ. ಅದು ಬರೋ ದಿನಗಳೊಳಗೆ ನಮಗೆ ಎಲ್ಲ ರೂಟ್ ಒಳಗೂ ಒಂದೇ ಭಾರತ್ ಸ್ಲೀಪರ್ಗಳು ಕಂಡು ಬರ್ಬೋದು. ನೋಡ್ರಿ ಇಲ್ಲಿ ನೀವು ತಿಂದಿದ್ದೆಲ್ಲ ವಾಪಸ್ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಮತ್ತು ಆಮೇಲೆ ಇದನ್ನು ಕ್ಲೀನ್ ಮಾಡಿ ನಿಮ್ಗೆ ವಾಪಸ್ ಹಾಕಿ ಹೋಗ್ತಾರೆ. ಇದು ನೋಡ್ರಿ ನೋಡಿ ಎಷ್ಟು ಫಿಟ್ ಆಗೈತಿ. ಒಂದೇ ಭಾರತ್ ಸ್ಟಾರ್ಟಿಂಗ್ ಬಂದಿದ್ವಲ್ಲ ಮಸ್ತ್ ಬಂದು, ಬಟ್ ಆಮೇಲೆ ಅರ್ಜೆಂಟಿಗೆ ಒಂದಷ್ಟು ರೇಗ್ಗಳು ಹಿಂಗೆ ಇದು ಬಂದು. ಟೈಮಿಂಗ್ 7:20 ಆಗತ್ತೆ ರೀ. 7:20 ನಾವೀಗ ಅಪ್ರೋಚ್ ಆಗತ್ತೀವಿ ತಿರುಚಿರಪಲ್ಲಿ ಜಂಕ್ಷನಿಗೆ. ಹೇಳ್ದಂಗೆ 70 to 80% ಟ್ರೈನ್ ಇಲ್ಲಿನ ಖಾಲಿ ಆಗಾಕತ್ತೆ. ತಿರುಪಲ್ಲಿಗೆ ಬರಗೋಡ್ಕನ ಮತ್ತೆ ಹೀಟ್ ಇದು ಫೀಲ್ ಆಗಾಕತ್ರಿ. ಅಲ್ಲೇ ಸೆಲಮ್ ಆದ್ಮೇಲೆ ನಮ್ಗೆ ಏನಾಗಿತ್ತು ಅಂದ್ರೆ ಫುಲ್ ತಂಪು ಎದುರಾಗ್ಬಿಟ್ಟಿತ್ತು, ಮಸ್ತ್ ಮಳೆ ಬರತ್ತಿತ್ತು. ಬಟ್ ಇಲ್ಲಿ ಬರೋಗೋಡಕ್ಕೆ ಮಸ್ತ್ ಅದ ತಮಿಳ್ನಾಡು ಟೆಂಪ್ರೇಚರ್. ವೆಲ್ಕಮಿಂಗ್ ಬ್ಯಾಕ್ ಅಸ್ ಅಂತ ಕೇಳ್ಕೊಂತ ನಾವೀಗ ಎಂಟ್ರಾಗಿವಿ ತಿರುಚಿರಪಲ್ಲಿಗೆ. ಆನ್ ಟೈಮ್ ಅಂತಲ್ದ 1-3 ನಿಮಿಷ ಡಿಲೇ ಇದೆ. ಮತ್ತು ಇಲ್ಲಿಂದ ನೀವು ಆರಾಮಾಗಿ ಹೋಗಿ ತಲುಪ್ಬೋದು ಶ್ರೀ ಅರಲ್ಮಿಗು ರಂಗನಾಥ ಸ್ವಾಮಿ ಟೆಂಪಲ್ಗೆ. ವರ್ಲ್ಡ್ಸ್ ಲಾಂಗೆಸ್ಟ್ ಗೋಪುರ ಅಂತೇಳಿ ನೀವು ಕೇರ್ಬೋದು. ಶ್ರೀರಂಗಂ ಒಳಗೆ ಐತಲ್ರಿ, ಅದೇ ರಂಗನಾಥ ಸ್ವಾಮಿ ಟೆಂಪಲ್. ಮತ್ತು ತಂಜಾವೂರು ಕುಂಭಕೋಣಂ ನಮಗೆ ಏನಾರ ಟ್ರಾವೆಲ್ ಮಾಡ್ಬೇಕಂತ ಯೋಚನೆ ಮಾಡತ್ತೀರ ಅಂತಂದ್ರೆ ಎಕ್ಸ್ಪ್ಲೋರ್ ಮಾಡೋಕೆ ಚೋಳಾ ಡೈನಾಸ್ಟಿ ಇದೆ ಮತ್ತು ರಿಚ್ ಹೆರಿಟೇಜ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ನೋಡ್ಬೇಕಂದ್ರೆ ನೀವು ಇಲ್ಲಿನ ಇಳಿಬೇಕು. ಇದು ಮಧುರೈ ವಂದೇ ಭಾರತ ಭಾಳ ಫ್ರೆಂಡ್ಲಿ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಆರಾಮಿದೆ ಸುತ್ತ ಹೊಡೆದ ಕರೂರಿಂದ ದಿಂಡಿಗುಲ್ ಬಂದ ಕರೂರಿಂದ ತಿರುಚಿರಪಲ್ಲಿ ಬಂದು ಆಮೇಲೆ ಇದು ದಿಂಡಿಗುಲ್ ಮೇಲೆ ಮಧುರೈಗೆ ಹೋಗುತ್ತೆ. ಅಡ್ಡಾಡ್ತೀರ ಅಂದ್ರೆ ಮಸ್ತ್ ಟ್ರೈನ್ ಐತ್ರಿ ಇದು. ಮಸ್ತ್ ನಿಮಗೆ ಊಟ ಗೀಟನೂ ಸಿಕ್ಕಾಬಿಡ್ತದೆ. 3 ಕೋರ್ಸ್ ಮೀಲ್ ನಿಮಗೆ ಇದ್ರೊಳಗೆ ಸಿಗುತ್ತೆ. ಮತ್ತು ನಮ್ಮ ಸೋನು ಬೈ ಮತ್ತು ಹಿಮಾಂಶು ಬೈ ಇಲ್ಲಿನ ಡಿ ಬೋರ್ಡ್ ಆಗತ್ತಾರೆ. ಯಾಕಂದರೆ ಇವ್ರದ್ದು ಇನ್ನೊಂದು ಪ್ಲ್ಯಾನ್ ಐತಿ. ಆ ಪ್ಲ್ಯಾನ ಅವ್ರ ವಿಡಿಯೋ ಒಳಗೆ ನೋಡಿರಿ, ನೀವು ಗೆಸ್ ಮಾಡಿರಿ ನೀವು ಪ್ಲ್ಯಾನ. ಬಟ್ ಅವ್ರು ನೀವು ಏನು ಪ್ಲ್ಯಾನ್ ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚಿಗೆ ಥಿಂಕಿಂಗ್ ಒಳಗೆ ಪ್ಲ್ಯಾನ್ ಮಾಡ್ಯಾರ. ಸಿಗೋಣ ಅಂತ 15 ರಿಂದ 20 ನಿಮಿಷ ತಿರುಚಿರಪಲ್ಲಿ ಒಳಗೆ ನಿಂತ ಮೇಲೆ ನಾವು ಡಿಪಾರ್ಟ್ ಆದ್ವಿ ರೀ. ಮತ್ತು ತಿರುಚಿರಪಲ್ಲಿಯಿಂದ ಟೋಟಲ್
5 ಲೈನ್ ಹೋಗ್ತಾವೆ ಎಲ್ಲೆಲ್ಲಿಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಒಂದು ಲೈನ ಡೈರೆಕ್ಟ್ ಹೋಗುತ್ತೆ ಚೆನ್ನೈಗೆ ಮರೋ ವಯರ್ ಇದ್ದ ಚಲಮ್ಮ ಒಂದು ಲೈನ್ ನಾವು ಬಂದೀವಿ ಕರೂರು ಲೈನ್ ಒಂದು ಲೈನ್ ನಾವು ಈಗ ಹೊಂಟೇವಿ ದಿಂಡಿಗುಲ್ ಲೈನ್ ಒಂದು ಲೈನ್ ಇನ್ನೊಂದು ಹೋಗೈತ್ರಿ ಎಲ್ಲಿಗಡ್ರಿ ತಂಜಾವೂರು ಸೈಡ್ ಒಂದು ಲೈನ್ ಹೋಗೈತಿ ಇನ್ನೊಂದು ಕರೈಕುಡಿ ಮನಮದುರೈ ರಾಮೇಶ್ವರಂ ಲೈನ್ ನಾವೀಗ ದಿಂಡಿಗುಲ್ ಮೇಲೆ ಮದುರೈಗೆ ಹೊಂಟೇವಿ ನಾವು ಹಿಂಗೂ ಹೋಗ್ಬೋದಿತ್ತು ಬಟ್ ತಿರುಚುರಪಲ್ಲಿ ಇಳಿ ಪ್ಲ್ಯಾನ್ ಇತ್ತು ನಮ್ಮದು ಮೊದಲು ಬಟ್ ಇಲ್ಲ ಅಂತೇಳಿ ಮದುರೈ ಮಠ ಈ ಪ್ಲ್ಯಾನ್ನ ಎಕ್ಸ್ಟೆಂಡ್ ಮಾಡಿದ್ವಿ 8 ಜರ್ನಿ ಇರಲಿ ಅಂತೇಳಿ ನೀವೇನರ ಇದ್ರೊಳಗೆ ಮದುರೈಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ ನಿಮ್ಗೆ ಇದ್ರೊಳಗೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಕಾನ್ಫ್ಲೆಕ್ಸ್ದು ಸಿಗುತ್ತೆ ಮತ್ತು ಇಲ್ಲೆಲ್ಲ ಸ್ಯಾನಿಟೈಸರ್ದು ಮಸ್ತ್ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ರ ಬರೀ ಈಗ ರಾತ್ರಿ ಊಟಕ್ಕೆ ಏನೇನು ಬರುತ್ತೆ ಅಂತೇಳಿ ಎಲ್ಲ ನೋಡಂತೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳತ್ತಾರೆ ಈಗ ಅವ್ರು ಮತ್ತು ಮೇನ್ ಫೀಚರ ನಾನು ನಿಮ್ಗೆ ಹೇಳಿಲ್ಲ ಬರೀಗ ನೋಡೋಣ ಅಂತ ಎಕ್ಸಿಕ್ಯೂಟಿವ್ ಚೇರ್ ಕಾರದ ಡಿಫ್ರೆನ್ಸ್ ಏನೇನು ಅಂತಂತೇಳಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ ನಿಮ್ಗೆ 2x2 ಕಾಂಬಿನೇಷನ್ ಇರ್ತವೆ ಮತ್ತು ಫುಲ್ ಕಾಂಪ್ಯಾಕ್ಟ್ ರಿಲ್ಯಾಕ್ಸ್ಡ್ ಸೀಟ್ಗಳು ಇವು ಇರ್ತವೆ ಮಸ್ತ್ ಬಿಸ್ನೆಸ್ ಕ್ಲಾಸ್ ಸೀಟ್ಗಳು ನಾನು ನಿಮಗೆ ಟೈಟಲ್ ತಮ್ಮನೇಲಿ ಒಳಗೆ ಹೇಳ್ದಂಗೆ ನಾನು ಇವಾಗ ಫುಲ್ ಬಿಸ್ನೆಸ್ ಕ್ಲಾಸ್ ಫೀಲ್ ಕೊಡ್ತಾವೆ ಅಷ್ಟು ಕಂಫರ್ಟು ಇರ್ತವೆ ಮತ್ತು ಸ್ಪೇಷಿಯಸ್ ಇರ್ತವೆ ಸೀಟ್ಗಳು ಇಲ್ಲಿ ನಿಮಗೆ ನಾನು ತೋರಿಸ್ಬೇಕಂದ್ರೆ ಇದೇ ನೋಡ್ರಿ ಇಲ್ಲಿ ಇಷ್ಟೇ ಮತ್ತು ಇಷ್ಟು ಇರ್ತಾವೆ ನಾರ್ಮಲಾಗಿ ಚೇರ್ ಕಾರ್ ಬಟ್ ಇದು ಒಂದಿಟ್ಟು ಎಕ್ಸ್ಟ್ರಾ ಐತಿ ಮತ್ತು ನಿಮ್ಗೆ ಇಲ್ಲೇ ಎಕ್ಸ್ಟ್ರಾ ಕುಷನಿಂಗ್ ಸಿಗುತ್ತೆ ಹೆಡ್ ರೆಸ್ಟ್ ಆರಾಮಾಗಿ ಇಷ್ಟ ಮಾಡ್ಕೊಂಡ್ರೆ ಸ್ಲೀಪ್ ಲೈಕ್ ಅ ಬೇಬಿ ಗತೆ ಹೋಗ್ಬೋದು ನೀವು ಮತ್ತು ಇವೇನು ಇದು ಸೀಟ್ ಇರುತ್ತಲ್ಲ ಇದು ನೀವು ಹೆಂಗೆ ಬೇಕು ಹಂಗೆ ರೊಟೇಟ್ ಮಾಡ್ಕೋಬೋದು ರೊಟೇಟ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮೊದಲು 2 ಚಾರ್ಜಿಂಗ್ ಸಾಕೆಟ್ ಇರ್ತಾವೆ ರೊಟೇಟ್ ಹೆಂಗೆ ಮಾಡ್ಕೋದಪ್ಪ ಅಂತಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಲಿವರ್ ಇರುತ್ತೆ ನಿಮ್ಮ ಮುಂದೆ ಈ ಲಿವರ್ನ ಪ್ರೆಸ್ ಮಾಡಿ ಹಿಂಗೆ ರೊಟೇಟ್ ಮಾಡಿ ಆ ಥರ ಹಿಂಗೆ ರೊಟೇಟ್ ಮಾಡಿ ನೀವು ಮಸ್ತ್ ಹೊರಗಿರೋ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾನು ತೋರಿಸ್ತಿದ್ದೆ ಬಟ್ ಫುಲ್ ಪ್ಯಾಕ್ ಇತ್ತು ರೀ ಗಾಡಿ ಅದಕ್ಕೆ ತೋರ್ಸಕ್ಕೆ ನಮಗೆ ಟೈಮ ಸಿಗಲಿಲ್ಲ ಮತ್ತು ನಿಮಗೆ ಮೇಲೆ ರೀಡಿಂಗ್ ಲೈಟ್ ಸಿಗ್ತಾವೆ ಸ್ಪೇಸ್ ಐತಿ ಲಗೇಜ್ ಇಟ್ಕೊಳಕ್ಕೆ ಮತ್ತು ನಿಮಗೆ ಇಲ್ಲಿ ಟ್ರೇಟಬಲ್ಲು ಸಿಕ್ಕಾಬಿಡುತ್ತೆ ಅಂತ ಹೇಳಿ ತೋರಿಸ್ಬಿಟ್ಟೆ ಬಾಟಲ್ ಇಟ್ಕೊಳಕ್ಕೆ ಬಾಟಲ್ ಹೋಲ್ಡರ್ ನಿಮ್ಗೆ ಇಲ್ಲಿ ತೆಳಗೆ ಸಿಗುತ್ತೆ ಡಿಪಾರ್ಟ್ ಆಗಿ ಕೊಡ್ಕೊಂಡು ನಮ್ಗೆ ರಾತ್ರಿ ಮೀಲ್ಸ್ ಕೊಟ್ರಿ ಇದ್ರೊಳಗೆ ನಾರ್ಮಲ್ ಇವಂತೂ ನಾರ್ಮಲ್ ಇರ್ತಾವೆ ವೆಟ್ ವೈಪ್ಸ್ ಸ್ಯಾನಿಟೈಸರ್ ಪಿಕಲ್ ಮಧ್ಯಾಹ್ನದ ರಾಗಿ ಲಡ್ಡು ಮತ್ತು ಇಲ್ಲಿ ಮಿಕ್ಸ್ ವೆಜ್ ಇರುತ್ತೆ ಇಲ್ಲೊಂದು ಕರ್ಡ್ ಉಳ್ಳಾಡಿಸ್ಬೋದಿತ್ತು ಇಲ್ಲೇನೈತಪ್ಪ ಅಂತಂತಂದ್ರೆ ಡಬಲ್ ಕೋಟಿಂಗ್ ವಾವ್ ಇದು ಭಾಳ ಇಷ್ಟ ಆಯ್ತು ನೋಡ್ರಿ ಬೀಳುತ್ತೆ ಅಂತೇಳಿ ಡಬಲ್ ಕೋಟಿಂಗ್ ಮಾಡ್ರೆ ಸ್ಪೂನ್ ನಮಗೆ ಕೊಟ್ಟಿಲ್ಲ ಏನು ಇದ ನಮಗೆ ಪನ್ನೀರ್ ಇತ್ತು ಈಗ ವೆಜಿಟೇಬಲ್ ಕರಿ ಕೊಟ್ರ ಇದು ತಮಿಳ್ನಾಡು ಸ್ಟೈಲ್ ಅನ್ಕೋಬೋದು ನೀವು ಮತ್ತು ಇಲ್ಲಿ ಪರಿಪ್ಪು ಕರಿ ಐತಿ ಪರಿಪ್ಪು ಅಂದ್ರೆ ಏನಂತೇಳಿ ನಾನು ಕಾಮೆಂಟ್ ಮಾಡಿ ತೋರಿಸೋದು ನೀವು ರೈಸ್ ಐತಿ ನಾನು ಅಷ್ಟೇನು ತಿನ್ನಂಗಿಲ್ಲ ಬಟ್ ನಿಮಗೆ ತೋರ್ಸಕ್ಕೆ ಅಷ್ಟು ಮಧ್ಯಾಹ್ನದಿಂದ ಸೂಪ್ ಊಟ ಮತ್ತು ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದು ಎಷ್ಟು ಫುಲ್ ಆಗಿರ್ತದೆ ನೋಡಿ ಒಳಗೇನು ಇಳಿಯವತ್ತ ಅದ್ರೊಳಗೆ ಸತ್ಯ ಅನ್ನ ಇಡ್ಲಿನೂ ತೊಗೊಂಡ್ಬಿಟ್ಟಿದ್ರೆ ತಿರುಚಿರಪಲ್ಲಿಯಿಂದ ಎಲ್ಲ ಸ್ವಲ್ಪ ತಿಂತೇವೆ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾರೆ ನೀವು ಕಂಟಿನ್ಯೂಸ್ ಫುಡ್ ಅಂತೂ ಇದ್ದೇ ಇರುತ್ತೆ ಬಟ್ ಎಕ್ಸಿಕ್ಯೂಟಿವ್ ಕ್ಲಾಸಿಗೆ ನೀವು ಎಷ್ಟು ಪೇ ಮಾಡತ್ತೀರಿ ಗೊತ್ತ್ರಿ 3200 ರೂಪೀಸ್ ಪೇ ಮಾಡತ್ತೀರಿ ಬಟ್ ನೀವು ಫ್ಲೈಟಿಗೆ ಬರ್ತಾರೆ ಅಂದ್ರೆ ಆನ್ ಟೈಮ್ ನೀವು ಹೆಂಗೆ ಇದು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನಿಮ್ಗಂತೂ ಸಜೆಸ್ಟ್ ಮಾಡೇ ಬಿಡ್ತೀನಿ ವಿಗೋ ಆ್ಯಪ್ ಒಳಗೆ ನೀವು ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಒಮ್ಮೆ ಅದು ಏನು ಮಾಡುತ್ತೆ ಅಂದ್ರೆ ನಿಮ್ಗೆ ಈ ಫ್ಲೈಟ್ ರೇಟ್ನ ಎಷ್ಟು ಕಮ್ಮಿ ಕೊಡುತ್ತೆ ಅಂದ್ರೆ ಟ್ರೈನಿಗಿಂತ ನಿಮ್ಗೆ ಎಕ್ಸಿಕ್ಯೂಟಿವ್ಗಿಂತ ಕಮ್ಮಿ ರೇಟ್ ಒಳಗೆ ನಿಮ್ಗೆ ಫ್ಲೈಟ್ ಸಿಗುತ್ತೆ ವಿಗೋ ಚೆಕ್ಔಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡಿ ಫ್ರೆಶ್ನೆಸ್ ಬರ್ತಾವೆ ಚಪಾತಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಫ್ರೆಶ್ ಅದಾವೆ ಇನ್ನೂ ಬಿಸಿ ಉಗಿ ಹಾರತ್ತದ ಇದ್ರೊಳಗೆ ನೋಡ್ರಿ 2 ಲೇಯರ್ ಮಸ್ತ್ ಏನೋ 1 ಲೇಯರ್ ಕೊಟ್ಟಿಲ್ಲ ಅನ್ನೋಂಗಿಲ್ಲ 2 ಲೇಯರ್ ಐತೆ ಚಪಾತಿ ಟೇಸ್ಟ್ ನೋಡ್ಬೇಕಂತ ಬಟ್ ನನಗೆ ಯಾಕೋ ಇದು ಸ್ವಲ್ಪ ಚಪಾತಿ ಹಿಟ್ಟು ಹೌದು ಇಲ್ಲ ಅನ್ಸೋದು ಬಟ್ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅದು ಪರಿಪ್ಪು ಕರಿ ಜೊತೆ ಹಚ್ಕೊಂಡು ತಿನ್ನೋದು ಸಾರಿ ವೆಜಿಟೇಬಲ್ ಕರಿ ಜೊತೆ ಸ್ವಲ್ಪ ಮಸಾಲ ಜಾಸ್ತಿ ಇದು ಬಟ್ ವೆಜಿಟೇಬಲ್ಸ್ ಎಲ್ಲ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಇದ್ರೊಳಗೆ ನೋಡಕ್ಕೆ ಸಿಗ್ತಾವ ಆಲೂ ಕರಿ ಪರಿಪ್ಪು ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬೇಕಂದ್ರೆ ನಾವು ಮಸ್ತ್ ಜೀರಿಗೆ ಎಲ್ಲ ಮಸ್ತ್ ಆಗ್ಯಾರ ಹಾಂ ಇದು ಮಸ್ತ್ ಐತಿ ಯಾಕೆಂದರೆ ಇದು ಸ್ವಲ್ಪ ಮಸಾಲೆ ಜಾಸ್ತಿ ಐತೆ ನನಗೆ ಮಸಾಲೆ ಎಲ್ಲ ಆಗಂಗಿಲ್ಲ ಯಾಕಂದ್ರೆ ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತೇವೆ ಅಂದ್ರೆ ಮಸಾಲೆ ತಿನ್ನೋ ಹೊಟ್ಟೆ ನಿಮ್ಗೆ ಗೊತ್ತೈತೆ ಅಸಿಡಿಟಿ ಬ್ಲೋಟಿಂಗ್ ಅಂತೂ ಈಗ ಪೀಕ್ ಒಳಗೆ ನಿಂತಿರ್ತಾವೆ ಯಾವಾಗ ನಿಮ್ಗೆ ಬರಲು ಅಂತೇಳಿ ಕಾಯ್ತಿರ್ತಾವೆ ಅಂಥದ್ರೊಳಗೆ ಇಂಥದ್ದಲ್ಲ ಮತ್ತು ರೈಸ್ ಜೊತೆ ಸ್ವಲ್ಪ ಮೀಡಿಯಮ್ ಆಗಿ ತಿಂದ್ಬಿಟ್ರೆ ಟ್ರಾವೆಲಿಂಗ್ ಒಳಗೆ ಇಷ್ಟ ಸಾಕು ಇದು ಭಾಳ ಇಂಪಾರ್ಟೆಂಟ್ ಜಂಕ್ಷನ್ ರೀ ಜಂಕ್ಷನ್ ಯಾಕಂತ ಹೇಳಿಬಿಟ್ಟು ಆನ್ಲೈನ್ ತಿರುಚುರಪಲ್ಲಿಂದ ನಾವು ಬಂದಿವಿ ಒಂದು ಲೈನ್ ಡೈರೆಕ್ಟ್ ಕರೂರ್ ಲೈನ್ ಐತಿ ಮತ್ತು ನೀವು ಏನಾರ ಕೊಡೈಕೆನಾಲ್ ಟ್ರಿಪ್ಪಿಗೆ ಇದು ಗುಣಾ ಕೇವ್ಸ್ ಯಾವ್ದು ಪಿಕ್ಚರ್ ಹೇಳ್ರಿ ಯಾವ್ದು ಪಿಕ್ಚರ್ ಅಂತೇಳಿ ಕಾಮೆಂಟ್ ಮಾಡಿಬಿಡ್ರಿ ಗುಣಾ ಕೇವ್ಸ್ದು ಯಾವ ಪಿಕ್ಚರ್ ಆ ಪಿಕ್ಚರ್ದನ್ನು ನೋಡ್ರಿ ಇಲ್ಲೇ ಶೂಟ್ ಆಗಿದೆ ಆ ಪಿಕ್ಚರ್ದೊಳಗಿರುವಂಥ ಗುಣಾ ಕೇವ್ ಡೆವಿಲ್ ಕಿಚನ್ ಅದೇನೈತಲ್ರಿ ಎಲ್ಲ ಇರೋದ ಇಲ್ಲಿ ಕೊಡೈಕೆನಾಲ್ ಒಳಗೆ ಆ ಫಿಲ್ಮ್ ಎಲ್ಲ ಶೂಟ್ ಆಗಿದ್ದು
ಫಸ್ಟ್ ಹಿಂದೆ ಅವ್ರನ್ನ ಬರತ್ರಿ ಮೆಮೊ ಟೈಪ, ಆಮೇಲೆ ಮುಂದೆ ಅವ್ರನ್ನ ಹೊಡೆದು ಕ್ಲೋಸ್ ಆಗುತ್ತೆ. ಹಾಂಕ್ ಹಾಂಕ್ ಹೊರ್ನಾಲ್. ಬಿಫೋರ್ 15 ನಿಮಿಷ ನಾವು ಅರೈವ್ ಆಗತ್ತೀವ್ರಿ ಈಗ ಮಧುರೈ ಜಂಕ್ಷನಿಗೆ. ಮತ್ತು ಹೇಳ್ದಂಗೆ ನಿಮ್ಗೆ ನಾವು ಇಲ್ಲಿ ಬಂದೇವಿ ಪಂಬನ್ ಬ್ರಿಡ್ಜ್ ಇನಾಗುರೇಷನ್ಗೆ ಎಕ್ಸ್ಕ್ಲೂಸಿವ್ಲಿ ಇನ್ವೈಟೆಡ್ ಬೈ RV ಏನಿಲ್ಲ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್. ಏನು ಪಾಂಬನ್ ಬ್ರಿಡ್ಜ್ ಮಾಡ್ರಲ್ಲ ಅವರಿಂದ ನಮಗೆ ಇನ್ವಿಟೇಷನ್ ಇತ್ತು, ಬರ್ರಿ ಇದನ್ನು ಕವರ್ ಮಾಡಿ ನಿಮ್ಮ ಆಡಿಯನ್ಸಿಗೆ ತೋರಿಸ್ರಿ ಅಂತಂತೇಳಿ ಅದಕ್ಕೆ ನಾವೀಗ ಬಂದೇವಿ. ಈಗ ಇಲ್ಲಿಂದ ನಮ್ಮನ್ನ ಇನ್ವೈಟ್ ಮಾಡಕ್ಕೆ ಬಂದ್ರೆ ಅವರಿಂದ ಇವತ್ತು ಕರ್ಕೊಂಡೋಗಿ ನಮಗೆ ಮಧುರೈದಾಗ ಎಲ್ಲ ಸ್ಟೇಗೆ ಐತಿ. ಅಲ್ಲಿಂದ ನಾವು ಪ್ರೊಸೀಡ್ ಆಗ್ತೀವಿ ರಾಮೇಶ್ವರಮ್ಗೆ. ನಾಳೆ ರಾಮೇಶ್ವರಮ್ಗೆ ಮೋದಿಜಿ ಅವ್ರು ಬಂದೆಲ್ಲ ನೀವು ನೋಡಿರ್ತೀರ ಅಂತ ಅನ್ಕೋತ ನಾನು ಆ ಇವೆಂಟಿಗೆ ನಾವು ಮೊದಲು ಬಂದೇವೆ. ಮಧುರೈ ಒಂದೇ ಭಾರತ್ ವಿಡಿಯೋನ ಇಲ್ಲಿಗೆ ಇಡೋಣಂತ್ರಿ. ಆರಾಮ್ ಮಸ್ತ್ ಕಂಫರ್ಟೇಬಲ್ ಜರ್ನಿ ಇದೆ. ಬಟ್ ಒಂದು ಸುತ್ತ ಹೊಡೆದು ಬರೋದು ಒಂದು ಫ್ಯಾಕ್ಟರ್ ತೆಗೆದುಬಿಟ್ರೆ ಮಸ್ತ್ ಕಂಫರ್ಟೇಬಲ್ ಜರ್ನಿ. ಬರೀ 7 ನಿಮಗೆ ಚೇರ್ ಕಾರ್ ಸಿಗುತ್ತೆ, ಒಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ ಈ ಟ್ರೈನ್ ಒಳಗೆ ನೀವು ಸಿಗೋದ್ರಿಂದ ಕಂಫರ್ಟೇಬಲ್ ಜರ್ನಿ ಆಗುತ್ತೆ. ಮಧುರೈ ಮೀನಾಕ್ಷಿ ಅಮ್ಮನ ದರ್ಶನ ಮಾಡೋಕೆ ನೀವು ಏನಾರ ಬರ್ತೀರಂದ್ರೆ ಮಸ್ತ್ ನೋಡಿರಿ ಈ ಟ್ರೈನ್ ತೊಗೊಂಬರ್ರಿ, ರೆಸ್ಟ್ ಮಾಡಿರಿ. ಬೆಳಗಿನ ಮಟ್ಟ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ರಾತ್ರಿ ಮಟ್ಟ ಇದ್ದ ರಾತ್ರಿ ನಾಗರಿಕಲ್ಲಿ SMT ತೊಗೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಬೋದು. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತ. ನಿಮ್ಮ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ್ರಿ. ಮತ್ತು ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ.